ಪ್ರಜ್ಞಾವಂತ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಮುಖ್ಯ. ತ್ರಿಬಲ್ ಐಟಿಯ ಅಡ್ಮಿನಿಸ್ಟ್ರೇಷನ್ ಹಾಗೂ ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಡಾಕ್ಟರ್ ಕೆ ಗೋಪಿನಾಥ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪ್ರಜ್ಞಾವಂತ ಸಮಾಜ ನಿರ್ಮಾಣಕ್ಕೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು. ಅವರಿಗೆ ಇಂದಿನ ಪರಿಸ್ಥಿತಿ ಉತ್ತಮ ಕಾರ್ಯ ಮಾಡಲು ಬಿಡುತ್ತಿಲ್ಲ. ಅದನ್ನು ಪಾಲಕರು ಸಹ ಅರಿತು ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಸಹಕರಿಸಬೇಕು ಎಂದು ತ್ರಿಬಲ್ ಐಟಿಯ ಅಡ್ಮಿನಿಸ್ಟ್ರೇಷನ್ ಹಾಗೂ ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಆದ ಡಾಕ್ಟರ್ ಕೆ ಗೋಪಿನಾಥ್ ರವರು ಹೇಳಿದರು. ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ವತಿಯಿಂದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶೈಕ್ಷಣಿಕ ಪ್ರಗತಿಗೆ ವಿಭಿನ್ನ ಸೇವೆ ಸಲ್ಲಿಸುವ ಶಿಕ್ಷಕರಿಗೆ ಮತ್ತು ಆಧುನಿಕತೆ ಹಾಗೂ ವೈಜ್ಞಾನಿಕತೆಗೆ ಗ್ರಾಮೀಣ ವಿದ್ಯಾರ್ಥಿ ಏಳಿಗೆಗೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಶಿಕ್ಷಕರಿಗೆ ಇಂಜಿನಿಯರ್ ಸನ್ಮಾನ ಮಾಡಿದ್ದು ಶ್ಲಾಘನೀಯ ಎಂದು ಹೇಳಿದರು. ಡಿಸಿ ಕಾಂಪೌಂಡ್ ಧಾರವಾಡದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇದ್ದ ರಂಗ ನಟ ನಿರ್ದೇಶಕ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಮಾತನಾಡಿ, ಗುರುಕುಲ ಪದ್ಧತಿಯು ಮತ್ತೆ ಮರಳಿ ಬರುತ್ತಿರುವುದರಿಂದ ಗುರು ಪರಂಪರೆಗೆ ಗೌರವ ಬರುತ್ತಿದೆ. ಅಲ್ಲದೆ ಶಿಕ್ಷಕ ಪಾಠವನ್ನಷ್ಟೇ ಮಾಡುವುದಿಲ್ಲ, ಗುರುವಾಗಿ ಮುಂದೆ ನಡೆಸುತ್ತಾರೆ. ಮನುಷ್ಯನ ಬದುಕಿನಲ್ಲಿ ಅರಿವಿನ ಮೊದಲು ಕಿಡಿಯನ್ನು ಹಚ್ಚಿ ಮುನ್ನಡೆಸುವ ಕಾರ್ಯ ಮಾಡುತ್ತಾರೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಸಂಬಂಧವನ್ನು ಹೆಚ್ಚಿಸುವ ಕಾರ್ಯವಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸಿಸಿಸಿಇಎಲ್ಸಿಡಿಯ ಅಧ್ಯಕ್ಷರಾದ ಸುನಿಲ್ ಜಿ ಬಾಗೇವಾಡಿ ವಹಿಸಿ ಮಾತನಾಡಿ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಕ್ಷೀಣವಾಗುತ್ತಾ ಸಾಗಿದೆ. ಹೀಗಾಗಿ ಮತ್ತೆ ಅದನ್ನು ಬಲಪಡಿಸುವ ಮೂಲಕ ನಾವು ಸ್ವಸ್ಥ ಸಮಾಜವನ್ನು ರೂಪಿಸಬೇಕಾದ ಅನಿವಾರ್ಯತೆ ಹಿಂದೆಂದಿಗಿಂತ ಹೆಚ್ಚಾಗಿದೆ ಎನ್ನುವುದು ಮರೆಯಬಾರದು. ನಮ್ಮ ಗುರುಗಳನ್ನು ನಾವು ನೆನೆದರೆ ನಮ್ಮನ್ನೇ ನಾವು ಗೌರವಿಸಿಕೊಂಡಂತೆ ಎಂದು ಹೇಳಿದರು. ವಿಜೇಂದ್ರಗೌಡ ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಶೀಲ್ವಂತ್ ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಯೋಜಕರಾದ ಎಸಿಸಿಇಎಲ್ಸಿಡಿ ಇಂಜಿನಿಯರ್ ದಾಮೋದರ್ ಜಿ ಹೆಗಡೆ ನಿರೂಪಿಸಿದರು. ಪವನ್ ಕುಮಾರ್ ಪಿ ಬೆಟಗೇರಿ ವಂದಿಸಿದರು. ವೇದಿಕೆಯಲ್ಲಿ ಕಾರ್ಯದರ್ಶಿ ಸಿದ್ದನ್ ಕೆ ಪಾಟೀಲ್, ಕಂಜಾಂಚಿ ಕಬೀರ್ ನದಾಫ್, ಪವನ್ ಬೆಟಗೇರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜೋಸೆಫಿನ್ ಫ್ರಾನ್ಸಿಸ್ ಪಿಂಟೋ, ಶ್ರೇಯಾ ವಿ ಕಾಮಂತ್, ರೇಖಾ ಇರನ್ನ ಹಂಚಿಮನಿ, ವೀನಾ ಆರ್ ತುಪ್ಪತ್, ಶೈಲಯ್ಯ ಬಿ ಹಿರೇಮಠ್, ಡಾಕ್ಟರ್ ಎಎಲ್ ಹರಿಹರ್, ಡಾಕ್ಟರ್ ಅಶಿಕ್ ಬಳ್ಳಾರಿ, ರೇಣುಕಾ ಆರ್ ಬಾಗೇವಾಡಿ, ಡಾಕ್ಟರ್ ಮನೋಜ್ ಕುಮಾರ್ ವಿ ಚಿತ್ವಾಡ್ಗಿ, ಡಾಕ್ಟರ್ ಅರ್ಜುನ್ ವಟಾರ್ ಇವರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿ ಮಾರ್ತಾಂಡಪ್ಪ ಕತ್ತಿ, ಡಾಕ್ಟರ್ ಬಿಆರ್ ರಾಠೋಡ್, ಕೆಡಿ ಹವಳಿ, ವಸುದೇವ್ ಪರ್ವತಿ, ವಿಜಯ್ ಹಳ್ಳಿಕೇರಿ, ಅಶೋಕ್ ಔಜ್ಗೇರ್, ಮಂಜುನಾಥ್ ಶಿಂಪರ್ಗಿ, ಸಂಜಯ್ ಕಬ್ಬೂರ್, ರಾಜು ಇಟ್ಗಿ, ಗೌತಮ್ ರೇವನ್ಕರ್, ನಾಗರಾಜ್ ದೇಸಾಯಿ, ಅಮಿತ್ ಪಾಟೀಲ್, ಸಂಜಯ್ ಲೋಂಡೆ, ಸುಮಿತ್ ಸುನ್ಗಾರ್, ಗುರು ಹುನ್ಶ್ನ್ಯಾಳ್, ಅಲ್ತಾಫ್ ಅಲಿ ಹತ್ತಿಮುತ್ತೂರ್, ಪ್ರಕಾಶ್ ಏಕ್ಜಿ, ಸಂಶುದ್ದೀನ್ ದಿಡಗೂರ್, ಮಂಜುನಾಥ್ ಕೋಟೂರ್, ಸದಾನಂದ್ ಮಲ್ಲಾಡದ್, ಅಬ್ದುಲ್ ಹಸನ್, ಪರ್ವೇಶ್ ಶಿಮೋಗ್, ಚೇತನ್ ಹೆಗಡೆ ಹಾಗೂ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ, ತತ್ವಜ್ಞಾನಿ ಹಾಗೂ ಒಬ್ಬ ರಾಜಕಾರಣಿ. ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ನಾವು ಭಾರತದಾದ್ಯಂತ ಆಚರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಬ್ರಿಟಿಷರು ಆ ಕಾಲದಲ್ಲಿ ಭಾರತದಲ್ಲಿ ಶಿಕ್ಷಣ ನೀತಿಯನ್ನ ಒಂದು ಆಕ್ಟ್ ಮೂಲಕ ಇಂಪ್ಲಿಮೆಂಟ್ ಮಾಡಿದ್ರು. ಆ ಆಕ್ಟ್ ಒಳಗ ಏನಿತ್ತು ಅಂತ ಹೇಳಿದ್ರೆ, ಭಾರತೀಯರನ್ನ ಎಜುಕೇಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಇದ್ರೂ ಕೂಡ ಅಲ್ಲಿ ಕೆಲವೊಂದು ಲೋಪದೋಷಗಳಿದ್ದು. ಹೆಂಗಿತ್ತು ಅಂತ ಹೇಳಿದ್ರೆ, ಅವರ ಧ್ಯೇಯ ಭಾರತೀಯರ ರಕ್ತ ಮತ್ತು ಬಣ್ಣ ಮಾತ್ರ ಭಾರತೀಯರಾಗಿರ್ಬೇಕು, ಅವರ ಆಚಾರ ವಿಚಾರಗಳು ಪಾಶ್ಚಿಮಾತ್ಯರಾಗಿರ್ಬೇಕು ಅಂತ ಹೇಳಿ ಇವು ಅವರ ಧ್ಯೇಯಗಳು. ಹಾಗೆ ಅವರ ಇನ್ನೊಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ,
ಭಾರತೀಯರನ್ನ ಎಜುಕೇಟ್ ಮಾಡಿ ಹೈ ಲೆವೆಲ್ಗೆ ತಗೊಂಡೋಗಿ ಅವರನ್ನ ಮೇಲೆ ಉನ್ನತ ಸ್ಥಾನಗಳಿಗೆ ಕೂಡಿಸೋ ವಿಚಾರ ಬ್ರಿಟಿಷರ್ದು ಇರಲಿಲ್ಲ. ಅವ್ರನ್ನ ಒಂದು ಹಂತದವರೆಗೆ ಎಜುಕೇಟ್ ಮಾಡಿ ಒಂದು ಕಾರ್ಕೂನ ಅಥವಾ ಕ್ಲಾರ್ಕು ಅಥವಾ ಇನ್ನ ಸಣ್ಣ ಸಣ್ಣ ಹುದ್ದೆಗಳಿಗೆ ಅವ್ರನ್ನ ಅಲ್ಲಿವರೆಗೆ ಮಾತ್ರ ಎಜುಕೇಟ್ ಮಾಡಿ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಶಿಕ್ಷಣ ಪದ್ಧತಿಯನ್ನ ಮಾಡಬೇಕು ಅಂತೇಳಿ ಅವರ ಒಂದು ಧ್ಯೇಯೋದ್ದೇಶದಲ್ಲಿ ಅದು ಎದ್ದು ಕಾಣ್ತಾ ಇತ್ತು. ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಬಹಳ ನೋವು ತಂದಿತ್ತು. ಆ ಬಗ್ಗೆ ಅವರು ಅನೇಕ ಚಿಂತನೆಗಳನ್ನ ಮಾಡ್ತಾ ಇದನ್ನ ಹೇಗಾದ್ರೂ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತ ಪರಿವರ್ತನೆಗಳನ್ನ ಮಾಡಬೇಕು, ನಾವು ಭಾರತೀಯರ ಶಿಕ್ಷಣ ಮಟ್ಟವನ್ನೇ ಚೇಂಜ್ ಮಾಡಬೇಕು, ರಾಷ್ಟ್ರೀಯ ಪ್ರಜ್ಞೆಯನ್ನ ಇಲ್ಲಿ ನಾವು ಮೂಡಿಸ್ಬೇಕು, ಶಿಕ್ಷಣ ಪ್ರಜ್ಞೆಯನ್ನ ನಾವು ಮೂಡಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅನೇಕ ಸಂಶೋಧನೆಗಳನ್ನ ಮಾಡಿ ಅನೇಕ ವಿಚಾರಧಾರೆಗಳನ್ನ ಪುಸ್ತಕ ರೂಪದಲ್ಲಿ ತರುವ ಮೂಲಕ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿ ಶಿಕ್ಷಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ ಮೂಡಿಸಿ ಒಬ್ಬ ಶ್ರೇಷ್ಠ ಶಿಕ್ಷಕ ಅಂತ ಹೇಳಿ ಅವರು ಅನ್ಕೊಂಡ್ರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸಿದರು. Very happy and honored that today I am being facilitated by the Association of Civil Engineering, and I am proud to be a teacher. And teacher's job is the noblest profession, and I love my profession. And I'm very happy I'm a part of Sheela Kopikar Bal Vidya Mandir. And thank you, Neeta Madam, for having trust in me for 17 years. Thank you once and all, and happy Teachers' Day. Thank you. Organizers and each one of you present here. Today, as I stand here to receive this honor on this special day of Teachers' Day, my heart is filled with gratitude. First and foremost, I want to thank my Almighty for giving the strength and purpose of my life. Next, I want to thank my school where I work, who supports and encourages me, my dear students, my family, who is being a constant strength. For me, teaching is not just a profession, it is a joy and responsibility. Every student teaches us or reminds us the importance of patience and dedication. This honor is not only for me, it belongs to the school where I work, my family and my dear students. This honor will motivate me to work and to give my best for them. Once again, thank you for organizers, school and my family. Thank you. Words cannot actually supporting me to tell what to tell. Actually, very heartfelt thanks to one and all. Teachers, actually, every one are the teachers actually. Each and every one actually teach us. We teachers are designated as teachers, but in our life, each and every person actually they teach us. ಅದಕ್ಕೆ ನಮ್ಮ ಮನೆಯವರು ಬೆಳಗ್ಗೆ ಏನು ನನಗೆ ವಿಶ್ ಮಾಡ್ತಾರಂದ್ರೆ ಟೀಚರ್ಸ್ ಡೇ ಮೇಲೆ ಸಿಕ್ಕವರ ದಿನಾಚರಣೆ ಅಂತ ಹೇಳೋರು ನಂಗೆ ವಿಶ್ ಮಾಡೋರು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಂಗೆ ಅನಿಸ್ತು ಈ ತರ ಯಾಕೆ ಇವ್ರು ವಿಶ್ ಮಾಡ್ತಾರೇನೋ ಅಂತ ಹೇಳಿ. ಆಮೇಲೆ ನನಗೆ ಒಂದ್ಸತಿ ಅನಿಸ್ತು ನನ್ನ ಲೈಫ್ ಒಳಗೆ ಎಲ್ಲರೂ ಟೀಚರ್ಸೇ, ಯಾಕಂದ್ರೆ ನಾವು ಎಲ್ಲನೂ ನಮ್ಮ ಟೀಚರ್ಸ್ ಇಂದ ಕಲಿತೀವಿ, ಬಟ್ ಎಲ್ಲರಿಂದೂ ನಮ್ಗೆ ಏನು ಸಿಗುತ್ತೆ, ನಾಲೆಜ್ ಸಿಗುತ್ತೆ. So I want to thank one and all who are present over here, my school and my students actually, and because of them I am here. And I want to speak about the IIT also. They are related to our school. ಯಾಕಂದ್ರೆ ನಾನು ಸೈನ್ಸ್ ಟೀಚರ್, ಅಲ್ಲಿಂದ ನಮ್ಗೆ ಮಕ್ಕಳು ಬರ್ತಾರೆ, ನಮ್ಮ ಸ್ಕೂಲ್ಗೆ ಅವ್ರು ಗೈಡ್ ಮಾಡ್ತಾರೆ. IIT ಒಳಗೆ ನಾವು 7ನೇ ಸ್ಥಾನದೊಳಗಿದ್ದೀವಿ ಇಂಡಿಯಾ ಒಳಗೆ. ಸೊ ಇಟ್ ಇಸ್ ಆಲ್
ಬಿಕಾಸ್ ಆಫ್ IIT. ಶಿಶಿಧರ್ ನರೇಂದ್ರ ಸರ್ ಬಗ್ಗೆನೂ ಮಾತಾಡ್ತೀನಿ. ನಮ್ದೊಂದು ಮೀಡಿಯಾ ಕ್ಲಬ್ ಅದ, ಅಲ್ಲಿ ಅವ್ರ ನಮ್ಗೆ ಫಸ್ಟ್ ಗೈಡ್ ಮಾಡಿದವರು ಮಲ್ಲಸಜ್ಜನ ಅವರೇ. ಆಮೇಲೆ ಎಸ್, ಅಂಡ್ ಇಲ್ಲಿ ಕೂತವ್ರೆಲ್ಲ, ಇಲ್ಲಿ ನನ್ಗೆ ಸನ್ಮಾನ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನನ್ಗೆ ಹಂಗೆ ಒಂದು ಮೆಸೇಜ್ ಬಂತು, ನಿಮ್ದು ಹಿಂಗೆ ಕಳಿಸ್ರಿ. ನಾ ಇಲ್ಲಿ ಬಂದಾಗ ನನ್ಗೊಂಥರ ಇಲ್ಲಿ ಒಳಗೆ ಬರ್ಲಿಲ್ಲ, ಆ ಕಡೆ ಹೋದ್ವಿ. ಆಮೇಲೆ ಇಲ್ಲಿ ಒಳಗೆ ಟೀಚರ್ಸ್ ಇದೆ ಅಲ್ಲ, ಅದಕ್ಕೆ ನಮ್ಮ ಟೀಚರ್ಸ್ ಕರ್ದಾರೇನೋ ಇವರು ಅಂತೇಳಿ ನನ್ಗೊಂಥರ. ಆಮೇಲೆ ಎಲ್ಲರಿಗೂ ಸನ್ಮಾನ ಆಯ್ತು. ಓಕೆ, ಟೀಚರ್ ಸನ್ಮಾನ ಇದೆ ಅಂತ ನಂಗೆ ಕರ್ದಾರೆ ಅಂತ ನನ್ನ ಹೆಸರು ಅನೌನ್ಸ್ ಆದಾಗ ನಂಗೆ ತುಂಬಾ ಸಂತೋಷವಾಯಿತು. ಐ ವಾಂಟ್ ಟು ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಒನ್ಸ್ ಅಗೇನ್. ಥ್ಯಾಂಕ್ ಯು. Challenges into inspiration for others. Respected dignitaries on the dais, off the dais, dear teachers, my friends, and some of the students who have gathered here. A vibrant good evening to one and all. See, today is a special day for me because I am standing on the stage of felicitation by Association of Consulting Civil Engineers, Local Center, Dhapad. It's even a more special day for me because I am being felicitated by a great personality who gave me a chance of becoming a teacher, Dr. K. Gopinath sir. In my dream also, I have never thought of becoming a teacher because coming from an Orthodox family, our parents only getting a degree and getting married was, we were not career oriented. But 27 years back when I went to Pawan school to get the admission of my daughter done for LKG, Gopinath sir and other members of Mitra Education Society gave me a chance of becoming computer faculty because I have done higher diploma in software engineering from Uptech. Because of their motivation and inspiration, from computer faculty I turned into a mathematics faculty, and continuous motivation I have become a principal of the institution. Thank you, sir. Profession is not a mere profession. It is a great responsibility, strong commitment, because every day we'll have to learn. You all know that there's a lot of difference between teaching. Since 27 years I'm teaching students. There is a lot of change in the behavior of the students because this is the internet era, and attitude of the parents also have changed, and rules and regulations of the departments also have changed. So teaching is not, everybody tells that teaching is a simple profession, easy profession. It is like walking in the park, but nobody knows that it is a Jurassic Park with lot of rhinoceros. We have to face lot of challenges. At least nowadays we are facing lot of difficulties in teaching because of the maths teacher. Even sometimes they use singular also. Such parents I will not entertain. First try to give the respect to the teachers, then your children will give respect. So we are having lot of challenges. As Vijendra Gowda Patil sir told that it's not an easy profession. In spite of such challenges, we are ready. And by chance I have come, I told, as when I went to take admission of my daughter, sir gave me the chance of becoming teacher. That means I have not become a teacher by choice. I have become by chance. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಭಾಳ ಏನಪ್ಪ ಅಂತ ಭಾಳ ಸಂತೋಷ ಆಗಿದೆ. ಯಾಕಪ್ಪ ಅಂತ ಕೇಳಿದರೆ ಭಾಳ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಒಂದು ಇಂಜಿನಿಯರ್ ಗ್ರೂಪ್, ಅವ್ರಿಗೆ ಯಾಕೆ ಶಿಕ್ಷಕರು ಹುಸಾಬರಿ ಅಂತ ಅವ್ರು ಅಂದ್ಕೊಳ್ಳೋ ಆರಾಮ ಏನಪ್ಪ ಅಂತಂದರೆ ತಮ್ಮ ಪರಿವಾರ ಜೊತೆಗೆ ಇವತ್ತು ಎಂಜಾಯ್ ಮಾಡ್ಬೋದಾಗಿತ್ತು. ಆದರೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗಾಗಿ ಮೀಸಲಾಗಿಟ್ಟಿದ್ದಾರಲ್ಲ, ಇದಕ್ಕೆ ಎಷ್ಟು ಕೋಟಿ ನಾವು ನಮನ ಸಲ್ಲಿಸಿದ್ರು ಕಡಿಮೆನೆ. ಎಷ್ಟೋ ಜನ ಶಿಕ್ಷಕರೇ ಇದು ಪ್ರತಿ ವರ್ಷ ಬರ್ತದೆ ಹೋಗ್ತದೆ, ಇದೇನು ಮಾಮೂಲಿ ಬಿಡ ಅಂತ ಎಷ್ಟೋ ಜನ ಶಿಕ್ಷಕರು ಭಾವಿಸಿರ್ತೀವಿ. ಆದರೆ ಈ ನೀವು ಏನು ಸಮಾಜಮುಖಿ ಏನು ಕೆಲಸ ಮಾಡ್ತಾ ಇದ್ರಲ್ಲ,
ಇದು ಬಹಳ ಏನಪ್ಪಾ ಅಂತಂದ್ರೆ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಆದ್ರೆ ಇವತ್ತಿನ ಪೀಳಿಗೆಗೆ ನಾವು ಮುಟ್ಟಿಸುವಂತ ಒಂದು ಜವಾಬ್ದಾರಿ, ಅವರು ಕೂಡ ಶಿಕ್ಷಕರಿಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲಿಬೇಕು. ಯಾಕಂತ ಕೇಳಿದ್ರೆ ಇವತ್ತ ಶಿಕ್ಷಕರಿಗೆ ಗೌರವ ಕೊಡೋದೇ ಬಹಳ ಕಡಿಮೆ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ಶಿಕ್ಷಕರು ಕೊಡೋಕ್ಕಿಂತ ನಾಲೆಜ್ ನಮ್ಮ ಮೊಬೈಲೇ ಕೊಡ್ತಾ ಇದೆಯಲ್ಲ, ಇವತ್ತ ಲ್ಯಾಪ್ಟಾಪ್ ಕೊಡ್ತಾ ಇದೆಯಲ್ಲ, ಟ್ಯಾಬ್ ಕೊಡ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಏನು ಕೊರೋನಾ ಟೈಮ್ದಾಗ ಏನು ಮೊಬೈಲ್ ಕೊಟ್ಬಿಟ್ರಲ್ಲ, ಎಲ್ಲ ನಮ್ಮ ಶಿಕ್ಷಕರ ಗೌರವನೇ ಇವತ್ತ ಬಹಳ ಕಡಿಮೆ ಆಗುವಂತ ದಿನಮಾನದೊಳಗೆ ಇವತ್ತು ನೀವು ಶಿಕ್ಷಕರನ್ನು ಗುರುತಿಸಿ ನಮ್ಮನ್ನು ಎಲ್ಲೇ ಗೊತ್ತಿರದೇ ಇರ್ತಕ್ಕಂಥವ್ರನ್ನ ಇವತ್ತೇನು ಕರ್ಕೊಂಡ್ಬಂದು ಗುರುತಿಸಿದಿರಲ್ಲ, ಇದಕ್ಕೆ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಬಹಳ ಜನ ಹೇಳ್ತಾರೆ. ನಮ್ಮ ದೇಶದಲ್ಲಿ ಇವತ್ತು ಕೋಟಿಗಿಂತಲೂ ಜಾಸ್ತಿ ಜನ ಶಿಕ್ಷಕರಿದ್ದೀವಿ. ಬೇರೆ ಯಾವ ಉದ್ಯೋಗದಲ್ಲಿ ಎಷ್ಟು ಜನ ಉದ್ಯೋಗಸ್ಥರಿಲ್ಲ. ಇದು ನಮ್ಮ ಹೆಮ್ಮೆ ಅಂತ ಕೂಡ ಹೇಳಬೇಕು. ಅದಕ್ಕೆ ಈ ಒಂದು ಶಿಕ್ಷಕರಿಗೆ ಗೌರವ ಕೊಡುವಂತ, ಶಿಕ್ಷಕ ಅಂತಂದ್ರೆ ಶಿವಸ್ವರೂಪಿ ನೋಡಿ. ಸಿ ಅಂದ್ರೆ ಶಿವಸ್ವರೂಪಿ, ಕ್ಷ ಅಂದ್ರೆ ಕಿರಣವನ್ನು ಬೀಸ್ತಕ್ಕಂಥವನು, ಕ ಅಂದ್ರೆ ಕರ್ಮ. ಎಂಥ ಕರ್ಮವನ್ನ, ಒಳ್ಳೆಯ ಕರ್ಮವನ್ನ, ಒಳ್ಳೆಯ ಕಾಯಕವನ್ನ, ಒಳ್ಳೆಯ ಕೆಲಸವನ್ನ ನಾವು ವಿದ್ಯಾರ್ಥಿಗಳಿಗೆ ಉಣಬಡಿಸಿದ್ರ ಜೊತೆಗೆ ಸಮಾಜವನ್ನ ಒಳ್ಳೆಯ ಕಡೆ ಕರ್ಕೊಂಡು ಹೋಗ್ತಕ್ಕಂಥ, ಸಮಾಜ ಬಿಟ್ಟು ಶಿಕ್ಷಕ ಬದುಕಲಿಕ್ಕೆ ಆಗೋದಿಲ್ಲ. ಸಮಾಜದ ಜವಾಬ್ದಾರಿ ಕೂಡ ಆತರ ಮೇಲೆ ಇರ್ತದೆ. ಅಂದ್ರೆ ಸಮಾಜವನ್ನು ಒಳ್ಳೆಯ ಆರೋಗ್ಯಪೂರ್ಣವಾದಂತ ಸಮಾಜವನ್ನ ನಿರ್ಮಾಣ ಮಾಡುವಂತ ಒಂದು ಹೊಣೆಗಾರಿಕೆ ಆತನ ಮೇಲೆ ಇರ್ತದೆ. ಅದ್ರ ಜೊತೆಗೆ ಇವತ್ತ ಆಗಲೇ ಒಬ್ರು ನಮ್ಮ ಸ್ನೇಹಿತರು ಹೇಳಿದ್ರು, ಏನಪ್ಪಾ ಅಂತ ಕೇಳಿದ್ರೆ ಬರೇ ಶಿಕ್ಷಕರು ಅಷ್ಟೇ ಜವಾಬ್ದಾರಲ್ಲ, ಇಂಜಿನಿಯರ್ ಕೂಡ ಈ ದೇಶವನ್ನ ನಾಡನ್ನ ಕಟ್ಟುವಂತ ಒಂದು ಬುನಾದಿ ಅಂತ ತಿಳ್ಕೊಂಡು ಹೇಳಿದ್ರು. ಅಂದ್ರೆ ಎಲ್ಲರನ್ನ ತಯಾರು ಮಾಡುವಂತ ಶಿಕ್ಷಕ, ಒಬ್ಬ ಇಂಜಿನಿಯರ್ ಆಗಲಿ, ಒಬ್ಬ ಡಾಕ್ಟರ್ನಾಗಲಿ, ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರನ್ನ ತಯಾರು ಮಾಡುವಂತ ಹೊಣೆಗಾರಿಕೆ ಶಿಕ್ಷಕನ ಮೇಲೆ ಇರ್ತದೆ. ಅದಕ್ಕೆ ಶಿಕ್ಷಕನ ಮೇಲೆ ಇಡೀ ಸಮಾಜ ಕಣ್ಣು ಇರ್ತದೆ. ಅದಕ್ಕೆ ಒಳ್ಳೆಯ ಆದರ್ಶ ಶಿಕ್ಷಕನಾಗಬೇಕು, ನೀತಿವಂತ ಮೌಲ್ಯಯುತವಾದಂತ ಆತ ಶಿಕ್ಷಕನಾಗಿ ಇಡೀ ಒಳ್ಳೆಯ ಆರೋಗ್ಯಪೂರ್ಣವಾದಂತ ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಶಿಕ್ಷಕನ ಮೇಲೆ ಐತೆ ಅಂತ ತಿಳ್ಕೊಂಡು ಹೇಳಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೆ ನಾನು ಶರಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. We are teachers. When we get a mic, we become Mike Tyson. In fact, we do not take much time, because when we start teaching here, till bell rung, we do not stop. But here it is the time, so just let me to acknowledge and let me to extend our gratitude. Really, teachers were nowhere appreciated and recognized except their students. Their students will only recognize their efforts and appreciate. And we particularly teachers nowhere appreciated, we know. Especially during the election time, we have been taken as a labor, will be treated like anything. That you also noticed. So now, time is short, just I can say, it is a very important occasion. Teachers Day, when we come on that day, we celebrate. Not we alone, but along with the whole family, all students, we wish them, then we recognize our profession. In fact, one of the madam told that we teachers and engineers are almost working in the same path. So I really appreciate the Engineers Association, which has made a very occasion and a memorable day for us. So on behalf of all the teachers community, I extend a very heartfelt thanks to whole association who has taken a lot of efforts. Kabir Engineer, my student, and he is the one of the person who made me to stay here in Harvard. His father I recognize today. He made me to get a site here, and Kabir Engineer has made a lot of efforts in making me to a sweet dream home for me. Thank you, Engineers Association. ನಾನು ಮೊದಲಿಗೆ ನಮ್ಮ ಗುರುಗಳಿಗೆ ವಂದಿಸ್ತೀನಿ. ಚಿತ್ತವಾಡಗಿ ಸರ್ ನಮ್ಮ ಗುರುಗಳು ವಿ ಒಳಗೆ 2010ರಿಂದ 2014 ತನಕ. ಆಮೇಲೆ ಇಲ್ಲಿ ನರೇಂದ್ರ ಸರ್ ಕೂತಿದಾರ, ಅವ್ರ ತನಕ ಪ್ರೊಬಬ್ಲಿ ಈಗ ಎಲ್ಲಾರ್ದು ಯಾರ್ಯಾರು ಸನ್ಮಾನ ಆಯ್ತು ಅದ್ರೊಳಗ ಮೋಸ್ಟ್ಲಿ ನಾನೇ ಯಂಗೆಸ್ಟ್ ಇರ್ಬೋದು ಅಂತ ಅನ್ಕೋತೀನಿ. ಹೋಪ್ಫುಲಿ ನಾನೊಂದು ಸಂಸ್ಕೃತ ಶ್ಲೋಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೈತನ್ಯ ದರಃ ಶಾಂತಃ ವ್ಯೋಮತೀತೋ ನಿಸ್ಸಾನಃ
ಬಿಂದು ನಾದ ಕಲಾತೀತ ಅಸ್ಮೈ ಶ್ರೀ ಗುರುವೇನ್ ಅಂತ. ಸೊ ಗುರು ಆದವನಿಗೆ ಪೇಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಗುರು ಆದವನಿಗೆ ಶ್ರದ್ಧೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಟೀಚರ್ ಆದವ್ರಿಗೆ ಶಿಷ್ಯಂದ್ರು ಎಷ್ಟು ಸತ ಬಂದು ಕ್ವಶನ್ ಕೇಳಿದ್ರು ನಾವು ಅವ್ರಿಗೆ ಸಮಾಧಾನದಿಂದ ಉತ್ತರ ಕೊಡೋದು ಬಹಳ ಇಂಪಾರ್ಟೆಂಟ್ ಅಂತ ನಾ ಭಾವಿಸ್ತೀನಿ. ಅದನ್ನ ನಮ್ಮ ಗುರುಗಳು ಯಾವಾಗ್ಲೂ ಮಾಡಿದಾರೆ ನಮಗೆ, ಚಿತ್ತವಾಡಿಗೆ ಸರ್. ಸೊ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ದವರು ಯಾರೋ ಹೇಳ್ತಿದ್ರು ಅವರು ಶಿಕ್ಷಕರ ದಿನಾಚರಣೆ ಈಗ ಮಾಡಿದ್ರು ಅಂತ ಹೇಳಿ. ನಾನು ನೋಡಿದ ಪ್ರಕಾರ ಅವ್ರು ಯಾವಾಗ್ಲೂ ಶಿಕ್ಷಕರ ದಿನಾಚರಣೆ ಮಾಡ್ಕೊಂತ ಇದಾರೆ. ಇಟ್ ಇಸ್ ನಾಟ್ ಓನ್ಲಿ ಇಂಜಿನಿಯರ್ಸ್ ಅಸೋಸಿಯೇಷನ್, ಇಟ್ ಇಸ್ ಆಲ್ಸೋ ಡೂಯಿಂಗ್ ಸವರಲ್ ಸೋಷಿಯಲ್ ವರ್ಕ್ಸ್. ಇವನ್ ನನಗೆ ನೆನಪದ, ನಾವು ಸಿವಿಟೆಕ್ ಸಮಿಟ್ ಅಂತ ಒಂದು ಮಾಡಿದ್ವಿ. ಅದ್ರೊಳಗೆ ನನಗೆ ಅವ್ರ ಪಾಪ ಕರೆದು ಅಡ್ವೈಸರಿ ಕಮಿಟಿ ಒಳಗೆ ಇರ್ರಿ ಅಂತ ಹೇಳಿದ್ರು. ಅಡ್ವೈಸರಿ ಕಮಿಟಿ ಎಲ್ಲ ಪ್ರೋಗ್ರಾಮ್ ಮಾಡಿದ್ವಿ, ಎಲ್ಲ ಆಯ್ತು. ಲಾಸ್ಟ್ ಡೇ ಕರೆದ್ಬಿಟ್ಟು ಒಮ್ಮೆ ಆಶಿಕ್ ಬಳ್ಳಾರಿ ಅವರಿಗೆ ಸನ್ಮಾನ ಅಂತ ಅಂದ್ಬಿಟ್ರು. ನಾನು ಶಾಕ್ ಆಗ್ಬಿಟ್ಟೆ. ಅಲ್ಲ, ನಾವೇನ್ ಬಹಳ ಕೆಲಸನ ಮಾಡಿಲ್ಲ, ಹಗಲು ರಾತ್ರಿ ಕೆಲಸ ಮಾಡಿದವ್ರು ಅವರು ತೆರೆ ಮರೆ ಹಿಂದ್ಗಡೆ ನಿಂತು ನಮ್ಮನ್ನ ಅವರು ಪ್ರೋತ್ಸಾಹ ಮಾಡ್ತಾರ. ಅದಕ್ಕೆ ನಾ ಫಸ್ಟ್ ಆಫ್ ಆಲ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಬೀಂಗ್ ಸಿವಿಲ್ ಇಂಜಿನಿಯರ್ ಮತ್ತೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಚಿಕ್ಕವನು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ನಾವು ವಯಸ್ಸಾಗೈತೋ ಇಲ್ಲ ಗೊತ್ತಿಲ್ಲ. ಹಿಂಗಾಗಿ ನನ್ನ ಮಾತುಗಳಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ನನ್ನ ಮಾತುಗಳಲ್ಲಿ ಏನಾದ್ರೂ ನಿಮ್ಗೆ ತಪ್ಪು ಕಂಡ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳು ಮುಗಿಸ್ತೀನಿ. I thank Association of Consulting Civil Engineers and all the dignitaries on the dais and off the dais for felicitating. ಹಿಂಗಿಲ್ಲ, ಹುಡುಗರು ಕಲ್ಸೋ ಮುಂದೆ ನಮಗ್ ಒಂದ ಆಸೆ ಏನ, ಹುಡುಗರು ಏನ್ ಕಲ್ಸಿರ್ತೀವಿ ವಾಪಸ್ ಬಂದ್ ನಮಗ್ ನೆನ್ಸಿದ್ರೆ ಸಾಕು, ಅಷ್ಟ ಸಾಕು. ಈಗೂ ನಮ್ಗೆ ಅಷ್ಟ ಆಸೆ ಇತ್ತು. ಮುಂಚೆ ಮೊಬೈಲ್ ತೆಗೆದ್ಕೊಂಡ್ರೆ 150 ಮೆಸೇಜ್ ಇದ್ದು ಎಲ್ಲಾ ಸ್ಟೂಡೆಂಟ್ಸ್ ಇದ್ದು. ಅದನ್ನ ನೋಡಿ ಇಷ್ಟು ಖುಷಿ ಆಯ್ತಂದ್ರೆ ಈಗ ಸನ್ಮಾನ ಆಗೋದ್ಕಿಂತ ಜಾಸ್ತಿ ಖುಷಿ ಆಯ್ತು. ಸೊ teachers ಅಂತಂದ್ರೆ ours is a selfless job and we are honored with such association who has honored us. That's what. And Sunil Bhagewadi is my mama. He recognized my talent and then I'm here in front of you. Thank you everyone who supported the teaching line and being with us. First of all, I thank Association Sunil Bhagewadi, who was my student also. His team, heartfelt thanks for appreciation and felicitation. Thank you all the engineers team, Sunil Bhagewadi and team. Thank you so much. ನಾನು ಟೀಚಿಂಗ್ ಬರ್ಲಿಕ್ಕೆ ಕಾರಣ ಒಬ್ರು ಸತೀಶ್ ಅಣ್ಣಿಗೇರಿ ಅಂತ, ಅಣ್ಣಿಗೇರಿ ಸರ್ ಮಗ ನಮ್ಮಲ್ಲಿ ಫ್ಯಾಕಲ್ಟಿ ಇದ್ರು. ಅವ್ರು ಟೀಚ್ ಮಾಡುವಾಗ ಹೇಳ್ತಾ ಇದ್ರು, ಹೌ ಟು ಲರ್ನ್ ಯು ಶುಡ್ ಲರ್ನ್, ಡೋಂಟ್ ಟ್ರೈ ಟು ಲರ್ನ್ ವಾಟ್ ಐ ಟೀಚ್ ಅಂತ. ಅದು ಬಹಳ ಇಂಪ್ರೆಸಿವ್ ಆಗಿತ್ತು ನನಗೆ. ಸೊ ಇವತ್ತು ಅದು ಪ್ರಸ್ತುತ ಬಹಳಷ್ಟು ಸ್ಟೂಡೆಂಟ್ಸ್ ನಮ್ಮ ಹತ್ರ ಬರ್ತಾರೆ. PUCಯಲ್ಲಿ 98 to 97%, CET ಬಹಳ 1100 850 ರ್ಯಾಂಕ್. ಬಟ್ ನಾವು ಟೀಚ್ ಮಾಡ್ತಾ ಹೋದಂಗೆ ಡೋಂಟ್ ಟೇಕ್ ಇನ್ ಅದರ್ ವೇ. ಆ ಸ್ಟೂಡೆಂಟ್ಸ್ಗಳಲ್ಲಿ ಸ್ಟಫ್ ಇರಂಗಿಲ್ಲ. ದ ಮೇನ್ ರೀಸನ್ ಈಸ್ ದರ್ ಫಂಡಮೆಂಟಲ್ಸ್ ಆರ್ ವೆರಿ ವೀಕ್, ಕನ್ಸೆಪ್ಚುಯಲ್ ಥಿಂಕಿಂಗ್ ಈಸ್ ಪುವರ್, ಅಂಡರ್ಸ್ಟ್ಯಾಂಡಿಂಗ್ ಈಸ್ ಲೋವರ್. ಸೊ ನಾನೇನು ಅಪೀಲ್ ಮಾಡ್ತಾ ಇದ್ದೀನಿ ಅಂದರೆ, ಬರೀ ಮಾರ್ಕ್ಸ್ ದಿಂದ ಮಾತ್ರ ಮಕ್ಕಳನ್ನ ಅಳಿಬೇಡಿ. ಈವನ್ ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಅಥವಾ PUCಯಲ್ಲಿ ಮಕ್ಕಳ ಕನ್ಸೆಪ್ಚುಯಲ್ ಥಿಂಕಿಂಗ್ ಅಥವಾ ಅವರ ಪ್ರಬುದ್ಧತೆಯನ್ನ ದಯವಿಟ್ಟು ನೋಡಿ. ನೀವು ಹೇಗೆ ಪ್ರಾಡಕ್ಟ್ ರೆಡಿ ಮಾಡಿಕೊಡ್ತೀರಾ, ನಮ್ಮಲ್ಲಿ ಆಲ್ಮೋಸ್ಟ್ ಫಿನಿಶ್ ಪ್ರಾಡಕ್ಟ್. ನಾವು 4 ವರ್ಷ ಗ್ರಾಜುಯೇಷನ್ದಲ್ಲಿ ಸ್ವಲ್ಪ ಅವ್ರಿಗೆ ಗೈಡ್ ಮಾಡಿ ಮುಂದೆ ಪುಷ್ ಮಾಡ್ತೀವಿ ಅಷ್ಟೇ. ನಾವೇನು ಬಹಳಷ್ಟು ಕಲ್ಸಂಗಿಲ್ಲ ಇಂಜಿನಿಯರಿಂಗ್ದಲ್ಲಿ. ಈವನ್ ಮಾಸ್ಟರ್ಸ್ನಲ್ಲೂ ಅಷ್ಟೇ, ನಾವು ಜಸ್ಟ್ ವಿ ವೇರ್ ಗೈಡ್ಸ್. ಸೊ major responsibility lies with primary school teachers, high school teachers and the PUC teaching faculty. Please keep in mind that marks are not the only sufficient way the students can say he is intelligent or he is a very wise student. Teachers ಯಾವಾಗಲೂ ಪ್ರಸ್ತುತೆ, ಯಾವಾಗ ಅಪ್ರಸ್ತುತ ಆಗ್ತಾರಂದ್ರೆ ಅವ್ರು ಕಲಿಯೋದನ್ನು ಬಿಟ್ಟಾಗ. ಸೊ ಈಗ ಬರ್ತಾ ಇರೋದು AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಾಕಷ್ಟು ಚೇಂಜಸ್ ಆಗ್ತಾ ಇದ್ದಾವೆ. ನಾವು ಕೇವಲ ಬುಕ್ ಅನ್ನ ಓದಿ ಹೇಳಿದ್ರೆ ಅದು ನಡೆಯಂಗಿಲ್ಲ. ನಾವು ಸಹ ಸಾಕಷ್ಟು ಅಪ್ಡೇಟ್ ಆಗ್ತಾ ಇರಬೇಕು. ಸ್ಟೂಡೆಂಟ್ಸ್ಗಿನ್ನ ಹೆಚ್ಚಿಗೆ ಕಲಿಬೇಕಾಗ್ತದ. ಸೊ ನಮ್ಮ ಜವಾಬ್ದಾರಿ, ನಮ್ಮ ಕಲಿಕೆ ಬಹಳ ತುಂಬಾ ಇದೆ. ಈ ವಯಸ್ಸಿನಲ್ಲೂ ನಮಗೆ ಆಲ್ಮೋಸ್ಟ್ ಇನ್ನೂ 1.5 ವರ್ಷ ಅಷ್ಟೇ ರಿಟೈರ್ಮೆಂಟ್ ಇದೆ. But I am feeling I have to learn a lot of things still when I look at my students. So of course, many things what I have learned and standing before is just because of my students.
ಈ ಒಂದು ಪ್ರತಿಷ್ಠಿತ ಸಂಸ್ಥೆದವರು ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ ಅಂತಂದರೆ ಇದೆಲ್ಲ ಶ್ರೇಯಸ್ಸು ನಮ್ಮ ಪ್ರೈಮರಿಯಿಂದ ಇಲ್ಲಿವರೆಗೆ ನಾನು ಏನು ಬೆಳ್ಕೊಂಡು ಬಂದಿದ್ದೀನಿ ಆ ಎಲ್ಲ ಗುರುಗಳ ಪಾದಕ್ಕೆ ಸಲ್ಲುತ್ತದೆ. ಅವರ ಆಶೀರ್ವಾದದಿಂದ ನಾನು ಇಲ್ಲಿದ್ದೀನಿ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಾತಿದೆ, ಮನಿ ಹಿರಿಮಗ ಆಗಬಾರ್ದು, ಭಾಷಣದಲ್ಲಿ ಕೊನೆಯ ಭಾಷಣಕಾರ ಆಗಬಾರ್ದು ಅಂತೇಳಿ ಎಲ್ಲ ಅನಿಸಿಕೆಗಳನ್ನ ಎಲ್ಲ ಮಹಾನ್ ಗುರುಗಳು ಇಲ್ಲೇನು ಬಂದಿದ್ದೀರಲ್ಲ ತಾವೆಲ್ಲರ ಮಾತು ಕೇಳಿ ನಾನು ಇನ್ನಷ್ಟು ಸಾಧನೆ ಮಾಡಿ ಈ ವೇದಿಕೆಗೆ ಬರಬೇಕಾಗಿತ್ತು ಅನ್ನುವಂತಹ ಮಾತು ನನಗೆ ಮನಸ್ಸಿಗೆ ಅನಿಸಿತು. UKG ಇಂದ ಯಾರು ನರ್ಸರಿಯಿಂದ ಟೀಚರ್ಸ್ ವರ್ಕ್ ಮಾಡಾಕತ್ತಾರ ಅವರಿಂದ ಹಿಡಿದು ಯೂನಿವರ್ಸಿಟಿ ಒಳಗಿನವರೆಗಿನು ಒಬ್ಬೊಬ್ಬರನ್ನ ಕರೆದು ಗೌರವಿಸಿದ್ರ ಒಂಥರ ಇಡೀ ಅಸೋಸಿಯೇಷನ್ ಬದಲಾಗ್ ಒಂದು ಹೊಸ ದಿಕ್ಕಿನೊಳಗೆ ಹೆಜ್ಜೆ ಇಡ್ತದ ಮತ್ ನಿಮ್ಮನ್ನ ಗೌರವಿಸುವಂತ ಕೆಲಸ ಆಗ್ತದ ಅಂತ. ಆಮೇಲೆ ಮತ್ ಮುಂದೆ ಒಂದು ಹೆಜ್ಜೆ ಮಾತಾಡಿದ್ವಿ, ಏನು ಹಾಗಾದ್ರೆ ಅವ್ರಷ್ಟೇ ಬೇಡ, ವೈದ್ಯಕೀಯದಲ್ಲಿರುವಂತಹ ಒಬ್ಬರನ್ನು ಗುರುತಿಸ್ಕೊಡ್ರಿ, ವೃತ್ತಿಪರವಾದಂತ ಇಂಜಿನಿಯರ್, ನೀವು ಇಂಜಿನಿಯರ್ ಕ್ಷೇತ್ರದಲ್ಲಿ ಟೀಚರ್ ಆಗಿ ಕೆಲಸ ಮಾಡೋರನ್ನು ಗುರುತಿಸ್ಕೊಡ್ರಿ, ಹಾಗೆ ಬೇರೆ ಕ್ಷೇತ್ರ, ಸಂಗೀತ ಕ್ಷೇತ್ರ, ಹೀಗೆ ಎಲ್ಲಾ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ವ್ಯಕ್ತಿಗಳನ್ನ ಕರೆದು ಗೌರವಿಸಿದ್ರೆ ಬಹಳ ಒಳ್ಳೆ ಕೆಲಸ ಆಗ್ತದ ಅಂದಾಗ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವರೆಲ್ಲರನ್ನು ಗೌರವಿಸಿದ್ದಕ್ಕಾಗಿ ನನಗೂ ಕೂಡ ಒಂದು ಗೌರವ ಸಿಕ್ಕಂಗ. ಹಾಗಾಗಿ ಎಲ್ಲ ಪದಾಧಿಕಾರಿಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನ ನಮ್ ಜೊತೆಗಿರುವಂತ ಡಾಕ್ಟರ್ ಸಿಸ್ಟರ್ ನರೇಂದ್ರ ಸರ್ ಅವರ ಧ್ವನಿಯನ್ನ ಕೇಳದವರು ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವರೊಬ್ಬ ನಟರು, ವಿಶೇಷವಾಗಿ ಒಬ್ಬ ನಟರು, ನಾಟಕ ರಚನೆಕಾರರು, ಒಬ್ಬ ಚಲನಚಿತ್ರ ನಟರು, ಕಿರುಚಿತ್ರ ನಿರ್ಮಾಪಕರು ಕೂಡ, ಅಂದ್ರೆ ನಿರ್ದೇಶನವನ್ನು ಮಾಡಿದಂತ ವ್ಯಕ್ತಿಗಳು, ನಾಟಕಗಳನ್ನ ನಿರ್ದೇಶನ ಮಾಡಿದಂತವ್ರು. ಸರ್ ಒಂದೇ ವಿಷಯ, 38 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಒಬ್ಬ ಉದ್ಘೋಷಕರಾಗಿ ಜೊತೆಗೆ ನಿರೂಪಕರಾಗಿ ನಮ್ಮಂತಹ ಯುವಕರನ್ನ ಹುರಿದುಂಬಿಸಿ ರಂಗ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿಗಳು. ಅಷ್ಟೇ ಮೃದು ಭಾವನೆ ಇರುವಂತಹ, ಮತ್ತೆ ಎಂದೂ ಕೂಡ ನಾನು ಕಂಡುಕೊಂಡ ಹಾಗೆ ಅವ್ರ ಬಯೋಡೇಟಾ ನೋಡಿದ್ರೆ ಸಾಕಷ್ಟು ದೊಡ್ಡದಿದೆ, ಸಾಮಾನ್ಯವಾಗಿ ನಾನು ನಾರ್ಮಲ್ ಆಗಿ ಹೇಳ್ತೇನೆ, ನಾಟಕಗಳನ್ನ ನಿರ್ದೇಶನ ಮಾಡುವುದರ ಜೊತೆಯಲ್ಲಿ ಅವರು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅವರ ನಾಟಕಗಳನ್ನ ನಾಗಾಭರಣ ಅಂತವರು, ಜಂಬೆ ಅಂತವರು ಕೂಡ ನಿರ್ದೇಶನ ಮಾಡಿ, ನಮ್ಮಂತ ಸಣ್ಣ ಯುವಕ ವಿಜಯ ದೊಡ್ಮನಿ ಅನ್ನುವಂತ ಅವರು ಕೂಡ ಅವರ ನಾಟಕಗಳನ್ನ ನಿರ್ದೇಶನ ಮಾಡಿ ರಂಗಕ್ಕೆ ತಂದಂತ, ಅಂದ್ರೆ ಅಂತವರನ್ನು ಕೂಡ ಗೌರವಿತವಾಗಿ ನೋಡಿಕೊಳ್ಳುವಂತ ವ್ಯಕ್ತಿಗಳು. ಮತ್ತೆ ಇನ್ನೊಂದು ಮಾತಂತಂದ್ರ, ಯಾರು ತಮ್ಮ ಪಾಡಿಗೆ ಕೆಲಸ ಮಾಡ್ತಾರ ಆ ಕೆಲಸ ಮಾಡುವವರಿಗೆ ಪ್ರೇರಣೆಯಾಗಿ ಮಾರ್ಗದರ್ಶಕರಾಗಿ ಅವರು ಒಂದ್ ಸ್ವಲ್ಪ ತಪ್ಪಬಹುದು ಕ್ಷೇತ್ರ ಕೆಲಸ ಮಾಡುವಾಗ, ಅವರನ್ನ ಹುರಿದುಂಬಿಸಿ ಆ ಕ್ಷೇತ್ರವನ್ನ ಬೆಳೆಸುವಂತ ವ್ಯಕ್ತಿಗಳು ಡಾಕ್ಟರ್ ಸಿಸ್ಟರ್ ನರೇಂದ್ರ ಅವರು ಅನ್ನುವಂತ ಮಾತನ್ನ ಹೇಳ್ತಾ, ಈಗ ಅವ್ರ ಬಗ್ಗೆನೇ ಆಕಾಶವಾಣಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ, ವಿಶೇಷವಾಗಿ ರಂಗಭೂಮಿ, ಭಾಷೆ ಮತ್ತು ನಟನೆ ಈ ವಿಚಾರವಾಗಿ ಕೆಲಸ ಮಾಡಿದಂತಹ ಒಬ್ಬ ಜ್ಞಾನ ಭಂಡಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತಹ ವ್ಯಕ್ತಿಗಳ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಚರಣ ಕೆರೆಯುತ್ತಿರುವೆ, ಆ ಪಾದ ಪದ್ಮ ಎದೆ ಗವಚಿ ಹಿಡಿದು ನಡು ಎತ್ತಿಗೊಂಬೆ, ಉಸಿರಿಂದಲ್ಲದನೆ ನಾನು ಬಲಗೊಂಬೆ, ಕಣ್ಗೊಂಬೆ ಗೊತ್ತಿಗೊಂಬೆ. ಬಹಳ ಅದ್ಭುತವಾದಂತ ಗುರುವನ್ನ ಸ್ಮರಿಸುವಂತ ಪದ್ಯ ಇದು. ನಮ್ಮ ಪ್ರಾರ್ಥನಾ ಪದ್ಯ ಆಗಿತ್ತು. ಬರೆದಂಥವ್ರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಬೇಂದ್ರೆ ಅವರು. ಇಂಥ ಒಂದು ಶಿಕ್ಷಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾಗಿರುವಂತ ಡಾಕ್ಟರ್ ಕೆ ಗೋಪಿನಾಥ್ ಅವರೇ, ಹಾಗೆ ಸುನೀಲ್ ಭಾಗ್ಯವಾಡಿ ಅವರೇ, ಸಿದ್ದು ಅವರೇ, ಮತ್ತೆ ಇಲ್ಲಿ ನೆರೆದಿರುವಂತ ಎಲ್ಲ ಶಿಕ್ಷಕ ವೃಂದವೇ, ಬಹಳ ಅಭಿಮಾನ ಅನಿಸ್ತದೆ. ಒಂದು, ನಾನು ಆಕಾಶವಾಣಿಯಲ್ಲಿ ಒಂದು 38 ವರ್ಷ ಕೆಲಸ ಮಾಡಿದೆ. ಒಂದು ಅವಕಾಶ ಬಂದಿತ್ತು, ಶಿಕ್ಷಕ ಆಗುವಂತ ಅವಕಾಶ.
ಆದ್ರೆ ಆ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಬಿಟ್ಟೆ. ಆದ್ರೆ ಯಾವಾಗಿರ್ಲೂ ನನಗೆ ಶಿಕ್ಷಕರ ಬಗ್ಗೆ ಒಂದು ಅಸೂಯೆ ಇದೆ. ಯಾಕಂದ್ರೆ ಒಂದು 30 ವರ್ಷ ಅಥವಾ 35 ವರ್ಷ ಒಬ್ಬ ಶಿಕ್ಷಕ ಅಂತ ಹೇಳಿ ಕೆಲಸ ಮಾಡಿಬಿಟ್ರೆ ಅವ ಚಂದ್ರಲೋಕಕ್ಕೆ ಹೋದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಸರ್ ನಮಸ್ಕಾರ ಸರ್, ನಾನು ನಿಮ್ ಶಿಷ್ಯ ರೀ ಅಂತ. ಬೇಕಾದಲ್ಲಿ ಹೋಗ್ಲ, ಎಲ್ಲಿಯವರೆಗೆ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಎಲ್ಲರೂ ಹೋಗಿದ್ರು ಸಹಿತ ಸರ ವಾಸ್ತವ. ಬಹಳ ಗೌರವಯುತವಾದಂಥ ಶಿಕ್ಷಕ ಹುದ್ದೆ. ಇವತ್ತು ಈ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಏನೋ ಒಂದು ಸಂಸ್ಥೆಯವರು ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇವ್ರು ಏನಂತಂದ್ರೆ ಒಂದು ಕಟ್ಟುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಕಟ್ಟುವ ಕೆಲಸ ಅನ್ನುವಂಥದ್ದಿದೆಯಲ್ಲ, ಆ ಶಬ್ದನೇ ಅತ್ಯಂತ ಮಾರ್ಮಿಕವಾದಂಥ ಶಬ್ದ. ಯಾವ್ದ್ಯಾವ್ದನ್ನ ಕಟ್ತೀವಿ ನಾವು ಬದುಕನ್ನ ಕಟ್ತೀವಿ, ಎಲ್ಲ ಸಂಗತಿಗಳನ್ನ ಕಟ್ತೀವಿ. ಇವತ್ತೊಂದು ನಾವು BA BSc BE ಯಾವುದೇ ಒಂದು ಡಿಗ್ರಿಯನ್ನ ನಾವು ತಗೊಂಡ್ರು ಕೂಡ ಒಂದೊಂದು ವರ್ಷ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಥವಾ 2 ಸೆಮಿಸ್ಟರ್ ಮುಗಿದ ಕೂಡ BE ಅಂತ ಹೇಳ್ತೀವ ನಾವು? ಹೇಳಲ್ಲ. ಒಂದು PUC ಮುಗಿದ್ಬಿಟ್ರೆ ಡಿಗ್ರಿ ಆಯ್ತು ಅಂತ ಹೇಳ್ತೀವ? ಹೇಳೋದಿಲ್ಲ. 14 ವರ್ಷ LKG ಇಂದ ಹಿಡ್ಕೊಂಡು ಒಂದು BA ವರೆಗೆ ಒಂದೊಂದು ವರ್ಷ ಕಟ್ತಾ ಬಂದಾಗ ಒಂದು ಡಿಗ್ರಿ ಅಂತ ಬರ್ತದೆ. ಹಾಗೆ ಒಂದೊಂದು ಸೆಮಿಸ್ಟರ್ ಮಾಡ್ತಾ ಬಂದಾಗ ಕೊನೆಗೆ ಒಂದು ಡಿಗ್ರಿ ಅಂತ ಬರುತ್ತೆ. ಹಾಗೆ ಈ ಕಟ್ಟುವಂತಹ ಕೆಲಸವನ್ನ ಅಸೋಸಿಯೇಷನ್ದವ್ರು ಏನೋ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ದವ್ರು ಮಾಡ್ತಾ ಇದ್ದಾರೆ. ಈ ಕಟ್ಟುವಂತಹ ಕೆಲಸವನ್ನ ನಿರಂತರವಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಜ್ಞಾನವನ್ನ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀ ಗುರುವೇ ಅರಿವೆ, ಅರಿವು ಅನ್ನುವಂಥದ್ದನ್ನು ಗುರು ಯಾವಾಗಲೂ ನೀಡ್ತಾರೆ. ಶ್ರೀ ಗುರುವೇ ಅರಿವೆ ಶರಣಾಗಿ ಬರುವೆ. ನಮ್ಮಲ್ಲಿ ಒಂದಿದೆ, ಅದು ಯಾವುದೇ ಗುರುವೇಗಾದ್ರೂ ಕೂಡ ನಾವು ಶರಣು ಬರ್ಲಿಲ್ಲ ಅಂತಂದ್ರೆ, ಅಥವಾ ನಾವು ಅವನನ್ನ ಒಳಗೊಳ್ಳಿಲ್ಲ ಅಂದ್ರೆ, ಒಳಗೊಳ್ಳುವುದು ಅಂತಂದ್ರೆ ಅವನಿಗೆ ನಾನು ಕಲಿಸಪ್ಪ, ಜ್ಞಾನವನ್ನ ನನ್ನ ನೀಡು ಅಂತ ಹೇಳಿದಾಗಲೇ ಮಾತ್ರ ಜ್ಞಾನ ನಮಗೆ ಬರುವಂಥದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಮ್ಮಲ್ಲಿ ಹೇಳಿದಾರಲ್ಲ, ಅದನ್ನೇ ಹೇಳಿದ್ದಾರೆ. ಹೇಗೆ ಗುರುವಿಗೆ ಪ್ರಕೃತಿ ತಂದ ಕಿಡಿ ಹೂವನೆಲ್ಲ ಶ್ರೀಚರಣ ಕೆರೆಯುತ್ತಿರುವೆ. ಈ ಪ್ರಕೃತಿಯಲ್ಲಿ ಈಗ ತಾನೇ ಮೂಡ್ತಾ ಇರುವಂತ ಹೂವುಗಳನ್ನ, ಈಗ ತಾನೇ ಅಂದ್ರೆ ಈಗಾಗಲೇ ಅರಳಿ ದೊಡ್ಡದಾಗಿರೋದಲ್ಲ, ಈಗ ತಾನೇ ಮೂಡ್ತಾ ಇರುವಂತ ಹೂವುಗಳನ್ನ ಆ ಗುರುವಿನ ಪಾದಕ್ಕೆ ನಾನು ಅರ್ಪಣೆ ಮಾಡ್ತೀನಿ. ಆ ಪಾದ ಪದ್ಮ ಎದೆ ಗವಚಿ ಹಿಡಿದು ನಡು ನೆತ್ತಿಗೆತ್ತಿ ಕೊಂಬೆ. ಹಾಗಾಗಿ ಆ ಗುರುವಿನ ಮಹತ್ವವನ್ನು ನಮ್ಮಲ್ಲಿ ಸಾರುವ ರೀತಿಯಲ್ಲಿನೇ ಇಡೀ ಜಗತ್ತಿಗೆ ಗುರುವಾದಂತಹ ದೇಶ ನಮ್ಮದು. ಎಂಥ ಅದ್ಭುತ ಪ್ರತಿಭೆಗಳಿದೆ. ಈಗ ಮಾತಾಡ್ತಾ ನಮ್ಮ ಪಾಟೀಲ್ರು ಹೇಳಿದ್ರು, ವಿಜಯ ಪಾಟೀಲ್ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬದುಕನ್ನ ನಮ್ಮ ಮುಂದೆ ಬಿಚ್ಚಿಟ್ರು. ಹಾಗೆ ಬದುಕನ್ನ ಕಟ್ಟಿಕೊಟ್ರು. ಇಡೀ ಜಗತ್ತಿಗೆ ವೇದಾಂತವನ್ನ ಬೋಧಿಸಿದಂಥವ್ರು, ನಾವು ಅಧ್ಯಾತ್ಮವನ್ನ ಬೋಧಿಸಿದಂಥವ್ರು. ಅಲ್ಲಿ ಹೇಳ್ತಾರೆ, ಯಾಕೆ ಅವರು ಆ ವಿಷಯವನ್ನ 20 ವಯಸ್ಸಿದ್ದಾಗ ಪ್ರಬಂಧವನ್ನ ಬರೆದರು. ಸರ್ವೇಪಲ್ಲಿ ರಾಧಾಕೃಷ್ಣ ಕೇವಲ 20 ವರ್ಷ ಪ್ರಕಟ ಆಯ್ತು. ಯಾಕೆ ಬರೆದ್ರು? ವೇದಾಂತ ಇದು ನೈತಿಕ ಶಿಕ್ಷಣವನ್ನ ಕೊಡೋದಿಲ್ಲ ನಮ್ಮಲ್ಲಿ ಅಂತ ಹೇಳಿ ಪಾಶ್ಚಾತ್ಯರು ಅದನ್ನ ಟೀಕೆ ಮಾಡಿದಾಗ, ಹೇಗೆ ಅದು ನೈತಿಕ ಶಿಕ್ಷಣವನ್ನು ನಿರಂತರವಾಗಿ ನಮಗೆ ಕೊಡ್ತದೆ ಅಂತ ಹೇಳಿ ಅವರು ಆ ಪ್ರಬಂಧವನ್ನ ಬರೆದರು. ಕೇವಲ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಡಿಗ್ರಿಗಳನ್ನು ಪಡೆದ್ರು. ಆಂಧ್ರ ವಿಶ್ವವಿದ್ಯಾಲಯ, ನಮ್ಮ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ, ಆಕ್ಸ್ಫರ್ಡ್ ನಲ್ಲಿ ಅವರು ಟೀಚರ್ ಆಗಿದ್ರು. ಹೇಳಿದ್ರಲ್ಲ, ಮೈಸೂರಲ್ಲಿ ಅವರನ್ನ ಹಾಗೆ ಸಾರೋಟದಲ್ಲಿ ಕರ್ಕೊಂಡು ಹೋಗುವಂಥದ್ದು. ಇದು ಗುರುವಿನ ಮಹತ್ವ. ಒಂದು ಸಣ್ಣದೊಂದು ಕಥೆ ಹೇಳ್ತೀನಿ, ನಮಗೆಲ್ಲ ಗೊತ್ತಿರುವಂತಹ ಕಥೆ. ಗುರು ಹೇಗಿರ್ತಾನೆ ಮತ್ತು ಹೇಗೆ ನಮ್ಮಲ್ಲಿ ಶಿಕ್ಷಣ ಇದೆ ಅನ್ನೋದಕ್ಕೆ, ಉಪನಿಷತ್ ಕಾಲದಲ್ಲಿ ಎಲ್ಲವೂ ಕೂಡ ಗುರುಕುಲ ಪದ್ಧತಿಯಲ್ಲಿ ಇದ್ದಂತಹ ಕಾಲಘಟ್ಟ ನಮ್ಮದು. ಗುರುಕುಲ ಪದ್ಧತಿ ಇವತ್ತೇ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇವತ್ತು ಹೇಳ್ತೀವಲ್ಲ, ಇದರ ಮೂಲಭೂತ ಇದ್ದದ್ದು ಅಥವಾ ಮೂಲ ಇದ್ದದ್ದು ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ. ಧೌಮ್ಯ ಋಷಿಗಳು ಅಂತ ಹೇಳಿ ಬಹಳ ದೊಡ್ಡದಂತಹ ಋಷಿಗಳಿತ್ತು. ಗುರುಕುಲ ಇತ್ತು, ಅಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಇವತ್ತಿಗೆ ನಮಗ ಎಲ್ಲರಿಗೂ ಹೆಚ್ಚು ಕಡಿಮೆ ಆಯಾಯ ಕ್ಲಾಸಿಗೆ ಒಂದೇ ತರದ ಪೇಪರ್ ಇರ್ತದೆ. ಹಾಗಾಗಿ ಅದು ಯಾವತ್ತೂ ಲೀಕ್ ಆಗ್ತಿರ್ತದೆ ಪೇಪರ್ಗಳು. ಅವಾಗಿನ ಕಾಲದಲ್ಲಿ ಪರೀಕ್ಷೆಗಳು ಹಾಗಿರ್ಲಿಲ್ಲ. ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ವಿಭಿನ್ನವಾದಂತಹ ಪರೀಕ್ಷೆಗಳಿರ್ತಿದ್ವು. ಆರುಣಿಗೊಂದು ಪರೀಕ್ಷೆ, ಉಪಮನ್ಯುಗೊಂದು ಪರೀಕ್ಷೆ, ಈ ರೀತಿಯ ಪರೀಕ್ಷೆಗಳನ್ನು ಹೊಡ್ತಾ ಇದ್ರು. ಯಾವ ರೀತಿ ಪರೀಕ್ಷೆ? ಇವತ್ತು ನೈತಿಕ ಮಟ್ಟ ಎಲ್ಲಿಗೆ ಇಳಿದಿದೆ ಅಂತಂದ್ರೆ, ಈಗ ಮಾತಾಡ್ತಾ ನಮ್ಮ ಚಿತ್ರಮಟ್ಟಿಗೆ ಸರ್ ಹೇಳಿದ್ರಲ್ಲ, ಮಕ್ಕಳಿಗೆ ಇವತ್ತು ನಾವು ಏನನ್ನ ಕಲಿಸ್ಬೇಕಾಗಿದೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಮಾರ್ಕ್ಸ್ ಅಷ್ಟೇ ಮುಖ್ಯ ಅಲ್ಲ ಅನ್ನೋದನ್ನ. ಯಾಕೆಂತಂದ್ರೆ ಇವತ್ತು 1 ಮಾರ್ಕ್ಸ್ ಕಡಿಮೆ ತಗೊಂಡಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ದುಃಖ ಅನಿಸ್ತದೆ.
ಆ ಒಂದು ಕ್ಲಾಸ್ ಅಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ಸ್ ಕಡಿಮೆ ಬಿದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಎಲ್ಲಿದೆ ಬದುಕು, ಯಾರಿಗಿದೆ ಬದುಕು, ಯಾರಿಗಾಗಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಹಾಗಾಗಿನೇ ಇವತ್ತು ಜಗತ್ತಲ್ಲಿ ಒಂದು ವಿಷಯ ಹೇಳ್ತೀನಿ, 200 ಅದ್ಭುತ ವಿಶ್ವವಿದ್ಯಾಲಯ ಏನು ಶ್ರೇಷ್ಠವಾದಂತಹ ಒಂದು ಪಟ್ಟಿ ಇದು ಜಗತ್ತಲ್ಲಿ ಮಾಡಿದಾಗ ಇವತ್ತು ಕೂಡ ಭಾರತದ ಒಂದು ವಿಶ್ವವಿದ್ಯಾಲಯಗಳೇ ಇಲ್ಲ. ಟಾಪ್ 200 ಲೀಸ್ಟ್ ಅಲ್ಲಿ ಭಾರತದ ಯಾಕೆ ಗುಣಮಟ್ಟದಲ್ಲಿ ಕಡಿಮೆ ಆಗಿರುವಂತಹ ಕಾಲಘಟ್ಟ. ಹಾಗೆ ಗೌಮ್ಯ ಋಷಿಗಳ ಕಾಲದಲ್ಲಿ ಉಪಮನ್ಯು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಇದ್ದ. ಇಲ್ಲಿ ನಮ್ಮಲ್ಲಿ ಒಂದು ಗೊತ್ತಿದೆ, ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಅಂತ ನಮ್ಮಲ್ಲಿ ಕೇಳ್ತೀವಿ. ಏಕಪಾಠಿ ಅಂದ್ರೆ ಏನು? ಗುರುಗಳು 1 ಸಾರಿ ಮಾತ್ರ ಪಾಠವನ್ನ ಮಾಡ್ತಾರೆ. 1 ಅಧ್ಯಾಯ ಅಥವಾ 1 ಪಾಠವನ್ನ ಗುರುಗಳು 1 ಸಾರಿ ಮಾಡಿಬಿಟ್ರೆ ಏಕಪಾಠಿ ಇರುವಂತಹ ವಿದ್ಯಾರ್ಥಿ ಅದನ್ನ ರಿವಿಷನ್ ಮಾಡಬೇಕು, ಅದನ್ನ ಉಜರಣೆ ಮಾಡ್ಬೇಕು. ಉಜರಣೆ ಮಾಡಿದಾಗ ದ್ವಿಪಾಠಿ ಇರ್ತಾನಲ್ಲ, ಅವ ಅದನ್ನ 2 ಸಾರಿ ಕೇಳಿದಾಗ ಆಗ್ತದೆ, ಅವನಿಗೆ ಅದನ್ನ ನೆನಪು ಉಳಿತದೆ, ಅವ ಅದನ್ನ ಹೇಳ್ತಾನೆ. ಹಾಗೆ ತ್ರಿಪಾಠಿ ಇದೇ ತರ ನಮ್ಮಂತವ್ರು 10 ಸಾರಿ ಹೇಳಿದ್ರೆ ಕೇಳೋದಿಲ್ಲ, 10 ಸಾರಿ ಹೇಳಿದ್ರೆ ತಿಳಿಯೋದಿಲ್ಲ, ಅದು ನಡೀತಾ ಇರ್ತದೆ. ಹೀಗೆ ಆ ಕಾಲಘಟ್ಟದಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಇಲ್ಲಿರುವಂತ ಶಿಕ್ಷಕರಲ್ಲಿ ನೋಡ್ತಾ ಇದ್ರು. ಗೋಪಿನಾಥ್ ಅಂತವರೆಲ್ಲರೂ ನಾವು ನೋಡ್ತಾ ಇದ್ವಿ. ಡಿಗ್ರಿಗೆ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಸಹಿತ ತಂದೆ ತಾಯಿಗಳು ಡಬ್ಬಿ ಹಿಡ್ಕೊಂಡು ಬಂದು ಬುತ್ತಿಗೆ ಬಿಡ್ಕೊಂಡು ತಿನ್ನಿಸುವಂತಹದ್ದನ್ನ ಉದಾಹರಣೆಗಳು ಕೂಡ ನಮ್ಮ ಮಧ್ಯೆ ಇದೆ. ಆದ್ರೆ ಆ ಕಾಲಘಟ್ಟದಲ್ಲಿ 7 ವರ್ಷ 8 ವರ್ಷಕ್ಕೆ ಅವ್ರನ್ನ ಬಿಟ್ಟಾಗ 8 ವರ್ಷ 12 ವರ್ಷ ಅವರು ಒಂದೇ ಇದರಲ್ಲಿ ಇದ್ದು ಯಾವುದನ್ನ ಕೆಲಸ ಮಾಡ್ತಾ ಇದ್ರು, ಕೃಷಿ ಕೆಲಸ ಮಾಡ್ತಾ ಇದ್ರು, ಅಡಿಗೆ ಕೆಲಸ ಮಾಡ್ತಾ ಇದ್ರು, ಆನಂತರ ಕಸ ಹೊಡೆ ಕೆಲಸ, ಆ ಆಶ್ರಮದಲ್ಲಿ ಏನೇನು ಕೆಲಸಗಳಿರ್ತದೆ ಎಲ್ಲವನ್ನ ಮಾಡಿ ಜೊತೆಗೆ ವಿದ್ಯೆಯನ್ನ ಕಲಿತಾ ಇದ್ದಂತ ಕಾಲಘಟ್ಟ. ಹೇಳ್ತಾರೆ ಕೊನೆಗೆ ಗೌರವಿಗಳು ಹೇಳ್ತಾರೆ, ಆರುಣಿ ಉಪಮನ್ಯು ನಿಮ್ಮ ವಿದ್ಯಾಭ್ಯಾಸ ಮುಗಿದಿದೆ, ಆದ್ರೆ ನಾಳೆಯಿಂದ ನೀವು ದನ ಕಾಯ್ಲಿಕ್ಕೆ ಹೋಗಬೇಕು ಅಂತ. ನಮ್ಗೆ ಗೊತ್ತಾ, ಆ ದನ ಕಾಯುವಂತಹ ಕೆಲಸವನ್ನ ಉಪಮನ್ಯು ಮಾಡ್ತಾ ಇದ್ದಾಗ 2 ದಿವಸ ಆದ್ಮೇಲೆ ಹೇಳ್ತಾರೆ, ಅವಾಗಿನ ಕಾಲಘಟ್ಟದಲ್ಲಿ ಇನ್ನೊಂದಿತ್ತು, ಯಾವುದೇ ವಿದ್ಯಾರ್ಥಿ ಆದ್ರೂ ಕೂಡ ಆ ಆಶ್ರಮದಲ್ಲಿ ಭಿಕ್ಷೆಯನ್ನ ಬೇಡಿ ಬಂದು ಗುರುಗಳಿಗೆ ಆಹಾರವನ್ನ ಅರ್ಪಿಸಿ ಅವರು ಕೊಟ್ಟದ್ದನ್ನ ಇವರು ಉಣ್ಣಬೇಕಾಗ್ತಿತ್ತು. ಸೊ ಹಾಗಿದ್ದಾಗ ಗೌಮ್ಯ ಋಷಿಗಳು ಹೇಳ್ತೇವೆ, ಉಪಮನ್ಯುಗೆ 2 ದಿವಸ 3 ದಿವಸ ಆದ್ಮೇಲೆ ನೀನು ಭಿಕ್ಷೆಯನ್ನ ಬೇಡಿ ತಂದೇನಪ್ಪ, ತಂದು ಅವ ಕೊಟ್ಟ. ಆದ್ರೆ ಒಳ್ಳಿ ಗುರುಗಳು ಅವನಿಗೆ ಆಹಾರವನ್ನ ಕೊಡ್ಲೇ ಇಲ್ಲ. ಆದ್ರೆ ಉಪಮನ್ಯು ಇನ್ನು 13, 14 ವರ್ಷದ 15 ವರ್ಷದ ವಿದ್ಯಾರ್ಥಿ, ಹಸಿವೆ ಆಯ್ತು, ಏನ್ ಮಾಡ್ಬೇಕು ತಿಳಿಲಿಲ್ಲ, ಗುರುಗಳ ಆಹಾರವನ್ನಂತೂ ಕೊಡ್ಲಿಲ್ಲ. ಸೊ ಹಾಗಾಗಿ ಅವ ಮತ್ತೊಂದ್ ಸರಿ ಭಿಕ್ಷೆ ಬೇಡಿ ಆಹಾರವನ್ನ ಊಟ ಮಾಡಿದ. ಊಟ ಮಾಡಿದ್ಮೇಲೆ ನಮ್ಮಂತ ಓಡಾಡೋರು ಇದ್ದೇ ಇರ್ತಾರೆ, ಯಾರೋ ಹೋಗಿ ಗುರುಗಳಿಗೆ ಕಿವಿ ಚುಚ್ಚಿ ಬಿಟ್ಟಿದ್ರೆ, ಸರ ಅವ್ ನೋಡ್ರಿ ಅವ್ ಇನ್ನೊಮ್ಮೆ ಹೋಗಿ ಅಲ್ಲಿ ಹೋಗಿ ಮತ್ತ ಭಿಕ್ಷಾ ಬೇಡಿ ಮತ್ತ ಊಟ ಮಾಡ್ಯಾನ ನೋಡ್ರಿ, ಹೊಡ್ತುಂಬ ಊಟ ಮಾಡ್ಯಾನ ನೋಡ್ರಿ. ಗುರುಗಳಿಗೆ ಸಿಟ್ಟು ಬಂದ್ಬಿಡ್ತು. ಅವರು ಮತ್ತೆ ಕರೆದ್ರು, ಮುನ್ನೆ ಬಾ ಇಲ್ಲಿ, ಆಹಾರಕ್ಕೆ ಏನ್ ಮಾಡಿದಿ? ಇಲ್ಲ ಗುರುಗಳ, ನಾನು ನಿಮಗೆ ಭಿಕ್ಷಾ ಬೇಡಿ ತಂದು ಕೊಟ್ಟೆ, ಆದ್ರೆ ನೀವು ನನಗೇನು ಕೊಡ್ಲಿಲ್ಲ, ಹಾಗಾಗಿ ನಾನು ಇನ್ನೊಂದ್ಸರಿ ಹೋಗಿ ಭಿಕ್ಷೆ ಬೇಡಿ ತಿಂದೆ. ಅವಾಗ ಗುರುಗಳು ಸಿಟ್ಟಿಗೆ ಹೇಳ್ತಾರೆ, ಅಲ್ಲಪ್ಪ ನಿನ್ನ ಜವಾಬ್ದಾರಿ ಏನು, ನಿನ್ನ ಕರ್ತವ್ಯ ಏನು? 1 ಸಾರಿ ಒಬ್ಬ ವಿದ್ಯಾರ್ಥಿ ಅಥವಾ ಬ್ರಹ್ಮಚಾರಿ ಆದವ ಭಿಕ್ಷೆಯನ್ನ ಬೇಡಿ ತರಬೇಕು. ನೀನು 2ನೇ ಸಾರಿ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಹೋದೆ, ಇದರಿಂದ ಆದಂತದ್ದೇನು? ಇನ್ನೊಬ್ಬ ಬ್ರಹ್ಮಚಾರಿಯ ಆಹಾರವನ್ನ ನೀನು ಕಸ್ಕೊಂಡಂಗಾಯ್ತಲ್ಲ. ತತ್ವ ನೋಡಿ ಅಂದುಕೊಳ್ಳೆ. ಪಾಪ ಉಪಮನ್ಯನ ಕಣ್ಣಲ್ಲಿ ನೀರು ಸುಟ್ಟು, ಹೌದಲ್ಲ ನಾನು ತಪ್ಪು ಮಾಡಿದ್ನಲ್ಲ ಅಂತೇಳಿ ಅಂದು ಆಯ್ತು. ಮರು ದಿವಸ ಮತ್ತೆ ದನ ಮೇಯಿಸ್ಲಿಕ್ಕೆ ಹೋದ, ಎಲ್ಲ ಆಯ್ತು. ಹೊಟ್ಟೆ ಹಸಿವು ಕೇಳಬೇಕಲ್ಲ, ಯಾರ್ದಾದ್ರೂ ಕೂಡ ಎಲ್ಲ ಮಾಡುವುದು ಹೊಟ್ಟೆಗಾಗಿ, ಏನೋ ಬಟ್ಟೆಗಾಗಿ. ಹಾಗಾಗಿ ಕೊನೆಗೆ ಅವನಿಗೇನು ಅನಿಸ್ತು, ಹಾಕಿದ್ರು ನಾನು ಇಲ್ಲಿ ಆಕಳಗಳನ್ನು ಮೇಯಿಸ್ತೀನಿ, ಆಕಳ ಹಾಲು ಹಿಡಿದಿದೆ, ಆಕಳ ಹಾಲು ಯಾಕೆ ಕುಡಿಬಾರ್ದು ಅಂತ ಅನಿಸ್ತದೆ. ಆಕಳ ಹಾಲನ್ನ ಕುಡಿದು ಬಿಟ್ಟ. ಯಾರೋ ಹೋಗಿ ಗುರುಗಳೇ ಮತ್ತೆ ಚಾಡಿ ಚುಚ್ಚಿ ಬಿಟ್ರು, ಇಲ್ರಿ ನಾವು ಆಕಳ ಹಾಲು ಕುಡ್ದನ್ ನೋಡ್ರಿ, ಅವ ಇಲ್ಲದೆ ಇದ್ರೆ ಹಿಂಗೆ ಇದಾಗ್ತಿತ್ತು. ಮತ್ತೆ ಗುರುಗಳ ಕರೆದ್ರು, ಬಾ ಇಲ್ಲಿ, ಏನ್ ಮಾಡಿದ್ರಿ ನೀನು ಹಸಿವಿಗೆ? ಏನಿಲ್ರಿ ಗುರುಗಳ, ಮತ್ತೆ ಎಲ್ಲ ನಮ್ಮ ಆಕಳಿದ್ದು, ಅದಕ್ಕೆ ಹಿಂಗಾಗಿ ಆಕಳ ಹಾಲು ಕುಡದೆ ನಾನು. ಅವಾಗ ಗುರುಗಳೇ ಕೇಳ್ತಾರೆ, ಅಲ್ಲಪ್ಪ ಆಕಳ ಯಾರು? ಆಶ್ರಮದ್ದು. ಆಶ್ರಮ ಯಾರ್ದು? ನಿಮ್ದ್ರಿ. ಅಂದ್ಮೇಲೆ ನೀನೀಗ ಅವನ್ನ ಕಾಯುವುದಷ್ಟೇ ಕೆಲಸ ಹೊರತಾಗಿ ಹಾಲು ಕುಡಿಯುವಂತ ಕರ್ತವ್ಯ ಅಥವಾ ಹಾಲು ಕುಡಿಯುವಂತ ಇದು ನಿನಗೆಲ್ಲದ ಹಕ್ಕು ಅಂದಾಗ ನಾವು ಆಡ್ಲಿಕ್ಕೆ ಶುರು ಮಾಡಿದ. ಮತ್ತೆ ಬಿಟ್ಟ, ಅದನ್ನೂ ಬಿಟ್ಟ, ಹಾಲು ಕುಡಿಯೋದು ಬಿಟ್ಟ. ಹಾಗಾದ್ರೆ ಏನಾಯ್ತು, ಆ ಆಕಳ ಕರುಗಳು ಇರ್ತಲ್ಲ ಸಣ್ಣ ಸಣ್ಣ, ಅವು ತಾಯಿ ಹಾಲು ಕುಡಿತಿರುವಾಗ ಅವುಗಳ ಕಟ್ಟಬಾಯಿಂದ ನೊರೆ ಬೀಳ್ತದೆ, ಉದುರಿ ಬೀಳ್ತದೆ ನೊರೆ. ಆ ನೊರೆ ಹಂಗೆ ಚೆಲ್ಲಿ ಹೋಗ್ತಿರ್ತದೆ. ಹಾಗಾದ್ರೆ ಅದನ್ನ ತಿನ್ನೋಣ ಅಂತ ಅದನ್ನ ತಿನ್ಲಿಕ್ಕೆ ಹೋಗ್ತಾರೆ. ಅದನ್ನೂ ಕೂಡ ಗುರುಗಳು ನಿಷೇಧ ಮಾಡ್ತಾರೆ. ಅಲ್ಲಪ್ಪ, ಆ ಪಾಪ ಮೂಕ ಪ್ರಾಣಿ, ಸಣ್ಣ ಸಣ್ಣ ಕರು, ಅವಕ್ಕೇನೋ ಗೊತ್ತಾಗುದಿಲ್ಲ, ಅವನ್ನ ನೀನ್ ತಿಂತೀಯನಪ್ಪ ಅಂತೇಳಿ ಅಂದಾಗ ಅದನ್ನು ಬಿಡ್ತಾರೆ. ಹಸಿವೆ ತಡಿಲಿಕ್ಕೆ ಆಗೋದಿಲ್ಲ. ಕೊನೆಗೆ ಹಾಗಾದ್ರೆ ಏನ್ ಮಾಡಬೇಕು ಅಂತ ಹೇಳಿ ಅಂದುಕೊಂಡು ಅಲ್ಲಿ ಅಡವಿಯಲ್ಲಿ ಇವತ್ತಿಗೆ ನಮಗೆ ನೋಡ್ಲಿಕ್ಕೆ ಬಹಳ ಕಡಿಮೆ ಸಿಗುವಂತದ್ದು ಕಳ್ಳಿ ಗಿಡ ಅಂತ ಇರ್ತದೆ.
ಆ ಕಳ್ಳಿಗಳ ಅದನ್ನ ಈಗ ಮುರಿದ್ರೆ ಅದ್ರ ಹಾಲು ಬರ್ತದೆ, 2 3 ಹಾಲು ಈಗ ತೊಟ್ಟಿರ್ತದೆ. ಅದನ್ನ ತಿನ್ಲಿಕ್ಕೆ ಹೋಗ್ತಾನೆ. ಅದನ್ನ ತಿನ್ನುವಾಗ ಸ್ವಲ್ಪ ತಿಂತಾನೆ. ಹಾಗೆ ತಿನ್ನುವಾಗ 1-2 ಹನಿ ಕಣ್ಣಲ್ಲಿ ಕಣ್ಣುಗಳು ಹೋಗ್ತವೆ. ಸಾಯಂಕಾಲ ಆಗ್ತದೆ, ಕಣ್ಣು ಕಾಣೋದಿಲ್ಲ. ನಡೀತಾ ಬರುವಾಗ ಬಾವಿಯೊಳಗೆ ಬಿದ್ದು ಬಿಡ್ತಾನೆ. ಆಕಳೆಗಳೆಲ್ಲ ಆಶ್ರಮಕ್ಕೆ ಬರ್ತವೆ. ಗುರುಗಳಿಗೆ ಗೊತ್ತಿರುತ್ತೆ. ಏನ್ ಗೊತ್ತಿರ್ತದೆ? ಅವ್ರಿಗೆ ಯಾವಾಗಲೂ 1 ಲಕ್ಷ ಉಪಮನ್ಯು ಬನ್ನ, ಎಷ್ಟೊತ್ತಿಗೆ ಬಂದ, ಹ್ಯಾಕ್ ಬಂದ ಎಲ್ಲ ಗೊತ್ತಿರ್ತದೆ. ಉಪಮನ್ಯು ಕಾಣ್ಲಿಲ್ಲ. ಶಿಷ್ಯರನ್ನೆಲ್ಲ ಕೇಳಿದ್ರಿ ಎಲ್ಲಿ ಉಪಮನ್ಯು ಅಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ರಿ ಬಂದಿಲ್ರಿ, ನಡೀರಿ ಅಂತ ಹೇಳಿ ಎಲ್ಲಾ ಹುಡುಗರನ್ನ ಕರ್ಕೊಂಡು ದೊಂದಿ ಹಿಡ್ಕೊಂಡು ಬೆಳಕು ಮಾಡ್ತಾ ಅತಿ ಕತ್ಲಾಗಿರ್ತದೆ ಅಡವಿಯಲ್ಲಿ. ಎಲ್ಲಿದ್ದಿ ಉಪಮನ್ಯು ಅಂತ ಹೇಳಿ ಕೇಳ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಧ್ವನಿ ಕೇಳ್ತದೆ, ಗುರುಗಳೇ ಎಲ್ಲಿದ್ದೀನಿ ಅಂತ ಹೇಳಿ. ಆದ್ರೆ ಸುದೈವದಿಂದ ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟಿರ್ತಾನೆ. ಅವನಿಗೆ ಅಲ್ಲಿ ಗುರುಗಳು ಹೇಳ್ತಾರೆ, ಅಶ್ವಿನಿ ದೇವತೆಗಳ ಮಂತ್ರಗಳನ್ನ ನಾನು ಹೇಳಿನಲ್ಲ, ಅವನ್ನ ಹೇಳು, ನೀನು ಸ್ತುತಿ ಮಾಡುವವರು ಅಂತೇಳಿ ಅಲ್ಲಿಂದನೇ ಉಪಮನ್ಯು ಅಶ್ವಿನಿ ದೇವತೆಗಳ ಸ್ತುತಿಯನ್ನ ಮಾಡ್ತಾರೆ. ಸ್ತುತಿಯನ್ನ ಮಾಡಿದಾಗ ಅಶ್ವಿನಿ ದೇವತೆಗಳು ಅಂತಂದ್ರೆ ದೇವತೆಗಳ ವೈದ್ಯರು, ಟ್ವಿನ್ಸ್ ಇರ್ತಾರೆ ಇಬ್ಬರು ಅವರು. ಸೊ ಅವರಿಬ್ರು ಬರ್ತಾರೆ. ಬಂದು ಮೊಟ್ಟ ಮೊದಲು ಮಾಡಿದ ಕೆಲಸ ಅಂತಂದ್ರೆ ಧೌಮ್ಯ ಋಷಿಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾವಾಗಲೂ ನಮ್ಮಲ್ಲಿ ಗುರು ಪರಂಪರೆ ದೇವತೆಗಳು ಕೂಡ ಋಷಿಗಳಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿ ಗುರುಗಳು. ಹಾಗಾಗಿ ಅವರು ನಮಸ್ಕಾರ ಮಾಡ್ತಾರೆ. ಅವಾಗ ಕೇಳ್ತಾರೆ ಅವರು, ಯಾಕಪ್ಪ ಉಪಮನ್ಯು, ಯಾಕೆ ನಮ್ಮನ್ನ ಸ್ಮರಿಸಿದಿ, ಯಾಕೆ ನಮ್ಮನ್ನ ಸ್ತುತಿಸಿದಿ ಅಂತ ಕೇಳಿದಾಗಿಲ್ಲ, ಹೀಗಾಗಿದೆ, ನನ್ನ ಕಣ್ಣುಗಳು ಹೋಗಿದೆ, ಹಾಗಾಗಿ ಗುರುಗಳು ಹೇಳಿದ್ರು ನಿಮ್ಮನ್ನ ಸ್ತುತಿಸಿದೆ ಅಂತ ಹೇಳಿ, ನಿಮ್ಮ ಸ್ತುತಿಸಿದೆ, ನೀವು ಬಂದಿರಿ, ಹಾಗೆ ನಾವೇನ್ ಮಾಡ್ಬೇಕು, ನಮ್ಮ ಕಣ್ಣುಗಳು ಬರ್ಬೇಕು ಅಂತ ಹೇಳಿದಾಗ ಅಶ್ವಿನಿ ದೇವತೆಗಳು ಪಾಯಸವನ್ನ ಕೊಡ್ತಾರೆ. ಇದನ್ನ ಸ್ವಲ್ಪ ತಿನ್ನೇನೋ ಕಣ್ಣುಗಳು ಬರ್ತಾವೆ ಅಂತ. ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ತಕ್ಷಣ ಬಗ ತಿಂದು ಬಿಡ್ತಿದ್ವಿ. ಆದ್ರೆ ಉಪಮನ್ಯು ಹಾಗೆ ಮಾಡ್ಲಿಲ್ಲ. ಯಾಕೆ? ಗುರುಗಳು ಆಹಾರವನ್ನ ನಿಷೇಧಿಸಿಬಿಟ್ಟಿದ್ದಾರೆ. ಅದಕ್ಕೆ ಕೇಳ್ತಾನೆ, ಗುರುಗಳೇ ಹಿಂಗ ಮತ್ತೆ ಅಶ್ವಿನಿ ದೇವತೆಗಳು ನನಗ ಆಹಾರವನ್ನ ಕೊಟ್ಟಾರ, ನಾನು ತಿನ್ಲಾ? ಅವಾಗ ಅವ್ರು ಇಲ್ಲಪ್ಪ ತಿನ್ನು ಅಂತ ಹೇಳ್ತಾರೆ. ಅವ್ನು ತಿಂತಾನೆ, ಕಣ್ಣು ಬರ್ತಾವೆ. ಮತ್ತೆ ಅಶ್ವಿನಿ ದೇವತೆಗಳು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆನೆ ಅಲ್ಲಿ ಬಾವಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಇದೆಲ್ಲವೂ ಕೂಡ ಗುರುಗಳ ಒಂದು ಯೋಜನೆ ಆಗಿರ್ತದೆ, ಇದು ಪರೀಕ್ಷೆ ಆಗಿರ್ತದೆ. ಈ ನಿಟ್ಟಿನಲ್ಲಿ ಅವಾಗ ಋಷಿಗಳು ಹೇಳ್ತಾರೆ, ಉಪಮನ್ಯು ಇವತ್ತಿಗೆ ನಿನ್ನ ವಿದ್ಯಾಭ್ಯಾಸ ಮುಗಿಯಿತು, ನೀನು ನಿನ್ನ ಊರಿಗೆ ಹೋಗಿ ನಿನ್ನ ತಂದೆ ತಾಯಿಗಳ ಜೊತೆ ಇದ್ದು ಗುರುಕುಲವನ್ನ ಸ್ಥಾಪಿಸಿ ನೀನು ವಿದ್ಯಾದಾನದ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡು ಅಂತ ಹೇಳ್ತಾರೆ. ಅಕಸ್ಮಾತ್ ಇಲ್ಲಿ ನಮ್ಮ ಟೀಚರ್ ಹೇಳಿದ್ರಲ್ಲ, ಹಂಚನ ಟೀಚರ್, ಎಷ್ಟು ಜನ ಅಥವಾ ಬೇರೆ ಬೇರೆ ಟೀಚರ್ಸ್ ಎಲ್ಲ ಹೇಳಿದ್ರೆ ಇವತ್ತು ಏನೊಂದು 1 ಮಾರ್ಕ್ಸ್ ಕಡಿಮೆ ಬಿದ್ರೆ ಇವರು ಬಂದು ನಮ್ಮ ಮಗಳಿಗೆ ನಾವೆಂದೂ ಹೊಡೆದಿಲ್ಲ, 1 ಮಾರ್ಕ್ಸ್ ಹೆಂಗ್ ಕಂಬಿತ್ತು ಅಂತೇಳಿ ಕೇಳುವಂತದ್ದು. ಈಗಿನ ಕಾಲದಲ್ಲಿ ಉಪಮನ್ಯು ಅಥವಾ ಧೌಮ್ಯ ಋಷಿಗಳ ಒಂದು ಉದಾಹರಣೆ ಏನಾದ್ರೂ ಇದ್ದಿದ್ರೆ ಬಹುಶಃ ಇವತ್ತು ಅವ್ರನ್ನ ನಾವು ಪಾಸಿ ಶಿಕ್ಷಣ ಹಾಕ್ತಿದ್ವಿ ಅನ್ನೋ ಗೊತ್ತಿಲ್ಲ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿದ್ಯೆ ಎಷ್ಟು ಮಹತ್ವ. ಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ತಸ್ಮೈ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ದಾಮೋದರವರು ಹೇಳಿದ್ರಲ್ಲ, ಹಾಗೆ ಜ್ಞಾನವನ್ನ ಪಡೆದೊಡಿಸುವಂತಹ ಗುರು ನಮ್ಮಲ್ಲಿ ಬಹಳ ದೊಡ್ಡ. ಬೇಂದ್ರೆಯವರು ಉಲ್ಲೇಖ ಮಾಡಿದ್ನಲ್ಲ, ಬೇಂದ್ರೆಯವರಿಗೆ ಶಿಷ್ಯ ಗೋಕಾಕ. ಆದ್ರೆ ಬೇಂದ್ರೆಯವರು ತಮ್ಮ ವಿದ್ಯಾಭ್ಯಾಸನ ಮೊಟಕುಗೊಳಿಸಿ ಬೇರೆ ಕೆಲಸವನ್ನ ಮಾಡಿ ಆನಂತರ ಅವ್ರು ಮತ್ತೆ ವಿದ್ಯಾರ್ಥಿ ಆಗಿದ್ದಾಗ, MA ವಿದ್ಯಾರ್ಥಿ ಆಗಿದ್ದಾಗ ಅವ್ರದೇ ಪದ್ಯ ಟೆಕ್ಸ್ಟ್ ಆಗಿತ್ತು. ಬೇಂದ್ರೆಯವರು ಕಲಿಸ್ತಾ ಇದ್ದಂಥವ್ರು ಯಾರು? ಗೋಕಾಕರು ಕಲಿಸ್ತಾ ಇದ್ರು. ನೋಡಿ, ಯಾರ ಗುರು ಅವರ ಪದ್ಯ ಇತ್ತು, ಆದ್ರೆ ಈಗ ಕಲಿಸ್ಬೇಕಾದಂಥವ್ರು ಅವ್ರ ಶಿಷ್ಯ. ಹಾಗಾಗಿ ಗೋಕಾಕರು ಹೇಳ್ತಾರೆ, ಕ್ಲಾಸ್ ರೂಮಿಗೆ ಹೋಗುತ್ತಾನ ನಾನು ಗುರು, ಬೇಂದ್ರೆಯವರು ಶಿಷ್ಯ. ಕ್ಲಾಸ್ ರೂಮ್ ಒಳಗೆ ಹೋದ ಮೇಲೆ ಬೇಂದ್ರೆಯವರು ಗುರು ಸ್ಥಾನದಾಗ ಕೂಡ್ತಿದ್ರು, ಶಿಷ್ಯಾಸ್ತೇಹಂ ಅಂತ ನಾನು ಶಿಷ್ಯನ ಸ್ಥಾನದಾಗ ಕೂಡ್ತಿದ್ದೆ, ಪಾಠ ಕಲಿತಾ ಇದ್ದೆ ಅಂತ ಹೇಳಿ. ಆಮೇಲೆ ಬಹಳ ಅದ್ಭುತವಾದಂತಹ ಒಂದು ಮಾತಿದೆ, ಬ್ಯಾಡ್ ಟೀಚರ್ಸ್ ಕಂಪ್ಲೇಂಟ್ಸ್, ಗುಡ್ ಟೀಚರ್ ಟೀಚರ್ಸ್, ಬೆಸ್ಟ್ ಟೀಚರ್ ಇನ್ಸ್ಪೈರ್ಸ್. ಸೊ ಅಂತ ಒಂದು ನಾವು ಪ್ರೇರಣೆಯನ್ನ ಕೊಡುವಂತ ಟೀಚರ್ ಆಗ್ಬೇಕಾಗಿದೆ. ಯಾವಾಗ ಬರುತ್ತದೆ ಪ್ರೇರಣೆಯನ್ನ ಕೊಡಬೇಕಾದ? ನೈತಿಕವಾಗಿ ಶಿಕ್ಷಕ ಆ ಒಂದು ಮಾನದವನ್ನ ಕಾಪಾಡಿಟ್ಕೊಂಡು ಬಂದಾಗ ಮಕ್ಕಳಿಗೆ ಅದು ತಟ್ಟುತ್ತದೆ. ಇವತ್ತು ನಾವು ಯಾವ್ದಾದ್ರು ಒಳ್ಳೆ ವಿದ್ಯಾರ್ಥಿನ ಅಥವಾ ಒಳ್ಳೆಯವ್ರನ್ನ ನಾವು ದೊಡ್ಡವ್ರನ್ನ ಕೇಳಿದಾಗ ನಮ್ಗೆ ಯಾವ ಟೀಚರ್ನ, ಯಾಕಂದ್ರೆ ಇವತ್ತಿನವ್ರು LKG ಇಂದ ಹಿಡ್ಕೊಂಡು PG ವರೆಗೆ ಸುಮಾರು ಒಂದು 150-200 ಟೀಚರ್ಸ್ ಬಂದ್ ಹೋಗಿರ್ತಾರೆ. ಆ 200 ಟೀಚರ್ ನೆನಪಿದ್ದ ಟೀಚರ್ ಯಾರು ಅಂದ್ರೆ ಯಾವ ಜಾಸ್ತಿ ಹೊಡೆದಿರ್ತಾರಲ್ಲ ಅವ್ರು ನೆನಪಿರ್ತಾರೆ. ಯಾಕಂದ್ರೆ ಕಲಿಸಿರ್ತಾರೆ.
ಆ ಕಲಿತಂತ ವಿಷಯಗಳು ನಿರಂತರವಾಗಿ ನಮ್ಮಲ್ಲಿ ಇರ್ತದೆ. ಆಮೇಲೆ ಅನಿಸ್ತು, ಓಹೋ ನಮ್ಮ ಗುರುಗಳು ಯಾಕೆ ನಮ್ಮನ್ನು ಬಡದ್ರಪ್ಪ, ಅದು ವ್ಯಾಕರಣ ಆಗಿರ್ಬೋದು, ಬೇರೆ ಯಾವುದೋ ತಾಂತ್ರಿಕ ವಿಷಯ ಆಗಿರ್ಬೋದು, ಯಾಕೆ ಬಡದ್ರಪ್ಪ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಬಹಳ ಅದ್ಭುತವಾದಂತಹ ಗುರು ಮಹಿಮೆಯನ್ನ ನಾವು ನಿರಂತರವಾಗಿ ಹೇಳಬಹುದು, ಅನೇಕ ದಿವಸಗಳ ಬಗ್ಗೆ ಹೇಳ್ಬೋದು. ಇಂಥ ಒಂದು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣೆಗಾಗಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಇವತ್ತು ಇಂಜಿನಿಯರ್ಸ್ ಅಸೋಸಿಯೇಷನ್ ದವರು, ಸುನೀಲ್ ಬಾಗೇವಾಡಿ ಮತ್ತು ಎಲ್ಲ ತಂಡದವರು ಮಾಡ್ತಿರುವಂತಹ ಕಾರ್ಯ ಅತ್ಯಂತ ಸುತಾರ್ಯವಾದಂತಹ ಕಾರ್ಯ. ಆ ಮೂಲಕ ನಮ್ಮ ಗುರು ಪರಂಪರೆ, ಇಡೀ ಜಗತ್ತಿಗೆ ಗುರುವಾಗುವಂತಹ ಗುರು ಪರಂಪರೆ. ಸಂಗೀತದಲ್ಲಿ ಅಂತ ಹೋಗ್ಬಿಟ್ರೆ ನಮ್ಮ ಅರ್ಜುನ್ ಹೇಳ್ತಾರೆ, ಈಗ ಇಲ್ಲೇ ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಇದ್ದಾರಲ್ಲ, ಅವರು 3 ಸಾರಿ ಓಡಿ ಹೋಗಿದ್ದಾರೆ. ಎಲ್ಲಿ? ಅಲ್ಲಿ ಗದಗದ ಆಶ್ರಮದಾಗಿದ್ದಾಗ, ಕಲೀಲಿಕ್ಕಿದ್ದಾಗ 3 ಸಲ ಓಡಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ಬೆಳಗ್ಗೆ 4 ಗಂಟೆಗೆ ಗುರುಗಳಿಗೆ ಅವ್ರು ಪುಟ್ಟಗಳ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಅವ್ರು ಕ್ವಾಟಿನ ಕೆಳಗಡೆನೆ ಅವ್ರನ್ನ ಮಲಗಿಸ್ತಾ ಇದ್ರು. ವೆಂಕಟೇಶ್ ಕುಮಾರ್, ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಮಲಗಿಸಿ 4 ಗಂಟೆಗೆ ಎದ್ದು ಕಾಲಿಲಿ ಇಳಿತಿದ್ರು. ಹೇಳ ಸ್ವರ ಹಚ್ಚಿ ಹೇಳ. ಯಾಕೆ? ಆ ಕಾರಣಕ್ಕಾಗಿ ಇವತ್ತು ಪದ್ಮಶ್ರೀ. ಹಾಗಾಗಿ ಪ್ರತಿಯೊಂದು ಕೂಡ ಈಗ ಅವ್ರು ಬರುವಂತಹ ಏನೇನು ಪ್ರಶಸ್ತಿಗಳಿದೆ, ಹೆಚ್ಚು ಕಡಿಮೆ ನನ್ನ ಗಮನದಲ್ಲಿ ವಾರಕ್ಕೊಂದು ಪ್ರಶಸ್ತಿ ಬರುತ್ತೆ. ವಾರಕ್ಕೊಂದು ಪ್ರಶಸ್ತಿ ಇದ್ದೇ ಇರ್ತದೆ. ಆ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಅವರು ಗುರುವಿಗೆ ಅರ್ಪಣೆ ಮಾಡ್ತಾರೆ. ಹಾಗಾಗಿ ಗುರುವಿನ ಮಹತ್ವ ಬಹಳ ದೊಡ್ಡದಿದೆ. ಹಾಗಾಗಿ ಗುರು ಅಂದ್ರೇನೆ ದೊಡ್ಡದು, ಗುರು ಅಂದ್ರೇನೆ ದೊಡ್ಡದು. ಆದ್ರೆ ನಾವಿವತ್ತು ಗುರುವೇ ನಮಃ ಅಂತೀಯಲ್ಲ, ಅದು ಇವತ್ತಿನ ಕಾಲಘಟ್ಟದಲ್ಲಿ ಗುರುವೇ ನಮಃ ಅನ್ನೋದು. ನಾವೇನು ಅವ್ನಿಗೆ ಟ್ಯೂಷನ್ ಫೀ ಕೊಡ್ತೀವಿ, ಅವ್ನು ಕಲಿಸ್ತಾನ, ಅವ್ನ ಪೀರಿಯಡ್ ನಿಂದೇನ್ ಕೆಲಸ, ನಿಂದ ಹೇಳ್ದಟ್ಟು ಹೇಳ ಹೋಗ್ನಿ ಅಂತನ್ನೋ ಮನೋಭಾವ ಬಂದ್ಬಿಟ್ಟಿದೀವಿ. ಇದು ಮನೋಭಾವ ವಿಶೇಷವಾಗಿ ನಮ್ಮ ಮಕ್ಕಳಲ್ಲಿ ಬರೋದಕ್ಕಿಂತ ನಮ್ಮ ಪೇರೆಂಟ್ಸ್ ಅಲ್ಲಿ ಬರಬೇಕಾಗಿದೆ. ಗುರುಗಳ ಬಗ್ಗೆ ನಾವು ಮಹತ್ವವನ್ನು ಇಟ್ಟುಕೊಂಡಾಗ ನಮ್ಮ ಮಕ್ಕಳಿಗೂ ಕೂಡ ಬರ್ತದೆ. ಸೊ ಆ ಒಂದು ಮನೋಭಾವವನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡೋಣ. ಅದಕ್ಕೆ ಪೂರಕವಾಗಿ ಹೇಳಿದಲ್ಲ, ಕಟ್ಟುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಾವು ಮನೋಭಾವವನ್ನ ಕಟ್ಟೋಣ, ಜ್ಞಾನವನ್ನ ಕಟ್ಟೋಣ, ಆ ಮೂಲಕ ದೇಶವನ್ನ ಕಟ್ಟೋಣ. ನಾವೆಲ್ಲರೂ ಆ ದೇಶ ಕಟ್ಟುವ ಕಾರ್ಯದಲ್ಲಿ ಕೈಗೂಡಿಸೋಣ ಅಂತ ಹೇಳ್ತಾ ನನ್ನನ್ನು ಬರೆದು ಒಂದಿಷ್ಟು ಅಭಿಮಾನವನ್ನ ತೋರಿಸಿದ್ದಕ್ಕಾಗಿ ಎಲ್ಲ ನಮ್ಮ ಇಂಜಿನಿಯರ್ಸ್ ಬಳಗಕ್ಕೆ ಹಾಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ಇದರ ಹೇಳ್ತೀನಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ನಡೆದಂತ ಎಲ್ಲರೂ ಶಿಕ್ಷಕರೇ, ಪ್ಲೀಸ್ ತಿಳ್ಕೊಡ್ರಿ. ಇಲ್ಲಿದ್ದವ್ರು ಎಲ್ಲರೂ ಶಿಕ್ಷಕರೇ, ಬರೇ ಗೋಪಿನಾಥ್ ಒಬ್ಬನಲ್ಲ, ಆಮೇಲೆ ನಮ್ಮ ಸ್ಕೂಲ್ ಟೀಚರ್ ತುಪ್ಪದ ಮೇಡಮ್ ಒಬ್ರಲ್ಲ, ಚಿತ್ವಾಡ ಒಬ್ರಲ್ಲ. ಯಾಕಂದ್ರೆ ಪ್ರಥಮ ಗುರು ತಾಯಿ, ರೈಟ್? ಅದೇ ರೀತಿ ಡಿಸಿಪ್ಲಿನ್ ಮನ್ಯಾಗ ಕಲ್ಸೋರು ತಂದೆ. ನಮ್ಗೆ ಯಾರು ನಮ್ಗೆ ನಾಲೆಜ್ ಕೊಡ್ತಾರಲ್ಲ, ಐ ಥಿಂಕ್ ದೇ ಆರ್ ಆಲ್ ಟೀಚರ್ಸ್. ಸೊ ಎಲ್ಲರಿಗೂ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೊ ನನ್ನ ತಾಯಿ ಸ್ಕೂಲ್ ಟೀಚರ್, ಶಿಕ್ಷಕಿ, ತಂದೆ ಎಮಿನೆಂಟ್ ಪ್ರೊಫೆಸರ್ ಇನ್ ಪೊಲಿಟಿಕಲ್ ಸೈನ್ಸ್, ಕರ್ನಾಟಕ ಯೂನಿವರ್ಸಿಟಿ. ನಾ ಬಂದದ್ದು ಆ ಬ್ಯಾಕ್ಗ್ರೌಂಡ್. ಸೊ ನಮ್ಮ ಮನೆತನ ಶಿಕ್ಷಕರ ಮನೆತನ. ಇವೊಂದು ನಾ BE, M.Tech, PhD ಮಾಡಿ ಎಂಜಿನಿಯರ್ ಆಗಿರ್ಬೋದು. ಐ ಆಮ್ ಪ್ರೌಡ್ ಟು ಬಿ ಎಂಜಿನಿಯರ್, ಬಟ್ ಡಬಲ್ ಪ್ರೌಡ್ ಟು ಬಿ ಅ ಟೀಚರ್, ರೈಟ್? ದಟ್ ಪ್ರೊಫೆಷನ್ ಇಸ್ ಸಚ್ ಅ ನೋಬಲ್ ಅಲ್ಲ. ನಾವು ಸುಮಾರು ಜಗತ್ತಿನಾಗ ಎಲ್ಲ ಅಡ್ಡಾಡೇನೆ, ರೈಟ್? ಎಲ್ಲೋ ಹೋದ್ರು, ಬೇಕಾದಲ್ಲಿ ಹೋದ್ರೆ ಹೇಳಿದ್ರಲ್ಲ ಅವರು, ನರೇಂದ್ರ ಅವ್ರು ಹೇಳಿದ್ರು, ಸರ್ ನಮ್ಮ ಹಂಗ ಕಾಗಿ ಬಳಗ ಎಲ್ಲೇ ಹೋದ್ರು ನಮ್ಮ ಸ್ಟೂಡೆಂಟ್ಸ್ ಲಂಡನ್ ಹೋಗ್ರಿ, ಗೋ ಟು ಅಮೇರಿಕಾ, ಗೋ ಟು ಮಾರಿಷಸ್, ಗೋ ಟು ದುಬೈ. ಸೊ ಕಬೀರ್ ನನ್ನ ಶಿಷ್ಯನೇ, ಏನು ವಿಜೇಂದ್ರ ಕೂಡ ನಮ್ಮ SDM ಪ್ರಾಡಕ್ಟ್ಸ್ ಹೇಳಿದ್ನಲ್ಲ, ಮೇಡಮ್ ಹೇಳಿದ್ರು, ಇಲ್ಲ ಮಕ್ಕಳು ನೆನೆಸ್ತಾರ್ರಿ. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಮಾಮರವೆಲ್ಲೋ ಕೋಗಿಲೆಯಲ್ಲೂ ಏನಿ ಸ್ನೇಹ ಸಂಬಂಧ. ನಾವು ಸಿವಿಲ್ ಇಂಜಿನಿಯರ್ ಅಂದ್ರೆ ಬರೀ ಕಾಲರ್ದವ್ರು ಅಂತ ಅನ್ಕೋಬಾರ್ದು. ಯಾರು ಎಲ್ಲರೂ ನಾವು ಕವಿಟ್ಟು ಬಂದವ್ರೆ. ಸೊ ಎಲ್ಲರೂ ಒಂದು ಪ್ರೊಫೆಷನ್ ಸೇರ್ಕೊಂಡಿವಿ. ಸೊ ಎಲ್ಲರೂ ಕೂಡಿರ್ಬೇಕು. ಆ ಒಂದು ವಿಚಾರಕ್ಕೆ ನಮ್ಮ ಅಸೋಸಿಯೇಷನ್ ನಾವೆಲ್ಲರೂ ಕೂಡಿ, ಫಸ್ಟ್ ಆಫ್ ಆಲ್ ನಮ್ಮ ಅಸೋಸಿಯೇಷನ್ ಇಂಜಿನಿಯರ್ಗೂ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ನಾ ಏನೋ ಮಾಡ್ತಾ ಇಲ್ಲ ಹೋಗ್ತಾರ, ಬಟ್ ಐ ವಾಂಟ್ ಟು ಕಾಂಗ್ರಾಚುಲೇಟ್ ದೆಮ್. ಯಾಕಂದ್ರೆ ಇನ್ನೊಂದು ವಿಚಾರ ಬಂತು ತಲೆ ಬರ್ತೈತಿ ಐತೆ, ನಮ್ ತಲೆ ತುಂಬ್ರೋ ಬಿಡ್ತಾರ ಅವ್ರು ಕಟ್ಟಿ ಅಂತವ್ರು. ನಾವು ಒಂದು 10 ವರ್ಷ ಮೇಲೆ ಆತವ್ ಟೀಚರ್ ಟೈಮ್ ಮಾಡಕತ್ತ. ಮೊದ್ಲು ಏನ್ ಮಾಡ್ತೀವಿ, ವರ್ಷ ಒಬ್ಬೊಬ್ಬರು ಟೀಚರ್ ಮಾಡ್ತೀವಿ. ಆಮೇಲೆ ಬರ್ತಾ ಏನ್ ಮಾಡಿದ್ವಿ, ನಮ್ ಕಲ್ಸಿ ಟೀಚರ್ಗಳನ್ನೆಲ್ಲ ಹಿಂದಿನ ಕಲ್ಸಿ ಟೀಚರ್ ಕರ್ಕೊಂಡ್ ಬರ್ಬೇಕು. ಬರ್ತಾ ಈ ಸಲ ಏನಾಯ್ತು, ಒಂದು 10 ಟೀಚರ್ ಇವ್ರು ಹೇಳಿದ್ರು, ಆಗಲೇ ಕಟ್ಟಿ ಹೇಳಿದ್ರು ನಮ್ಗೆ ಏನಂತ, ನೀವು
LKG ಹಿಂಗೆ ಮಾಡ್ರಿ, ಯಾಕಂದ್ರೆ LKG ಟೀಚರ್ ಎಫರ್ಟ್ ಎಷ್ಟು ಹಾಕ್ತಾರ ಟೂ ಮಚ್. ಹುಡುಗರು ಅಂತ ಸಣ್ಣ ಹುಡುಗ ಕಲಿಸ್ತಾರ ಅವ್ರ. ಸೊ ಒಬ್ಬೊಬ್ರು ಕೂಡ ನೀವು ಇವತ್ತು PhD ಕೊಡೋರು ಹಂಗ ಇವರು ಹಂಗ, ಅದು ನಂಗೆ ತೆಲಂಗ ಪ್ಯಾಶ್ ಆಯ್ತು. ಇಟ್ಸ್ ರೈಟ್, ಗುಡ್ ಐಡಿಯಾ. ಇನ್ನು ಮುಂದೆ ನಮ್ಮ ಅಸೋಸಿಯೇಷನ್ ಒಳಗೆ ಇದನ್ನ ಕಂಟಿನ್ಯೂ ಇಡೋದು. LKG ಅಂತ ನಮಗೆ PhD ಪ್ರದಾನ ಮಾಡುವವರೆಗೂ ಟೀಚರ್ಗಳಿಗೆ ನಾವು ಸನ್ಮಾನ ಮಾಡೋದಕ್ಕೆ ವಿಚಾರ ಮಾಡಿದ್ವಿ. ಬಂದಾಗ ಬರೀ ನಮ್ಗೆ ಇಷ್ಟ ಅಲ್ಲ, ಇದು ಕೂಡ ಟೀಚರ್ ಪ್ರೊಫೆಷನ್ ಹೋಗೋದು. ಡಿಗ್ರಿ ಮುಗಿದ ಮೇಲೆ ಲಾಯರ್ ಇರ್ಬೋದು, ಲಾಯರ್ಗಳು ಹೆಸರಿದೆ. ಆಕ್ಚುಲಿ ಒಬ್ರು ಇದು ಮಾಡಿದ್ವಿ, ಲಾಸ್ಟ್ ಕಮಿಟಿ ಬರೋಕ್ಕಾಗಲಿಲ್ಲ, ಮಿಸ್ ಆಯ್ತು. ಬಟ್ ಮೆಡಿಕಲ್ ಫೀಲ್ಡ್ ಆಗಲಿ ಇದೆಲ್ಲ ಎಲ್ಲರೂ ಕರ್ಕೊಂಡು ಇದನ್ನ ಮಾಡೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಟೀಚರ್ಸ್ ಡೇ ಯಾಕೆ ನಾವು ಇಷ್ಟು ಇಂಟ್ರೆಸ್ಟ್ ಮಾಡತ್ತೇವೆ ಅಂದ್ರೆ, ಬೋತ್ ವಿ ಬಿಲ್ಡ್ ದ ನೇಷನ್. ನಮ್ಮ ತುಪ್ಪದ ಮೇಡಮ್ ಹೇಳಿದ್ರು, ಬೋತ್ ವಿ ಬಿಲ್ಡ್ ದ ನೇಷನ್. ನಾವು ಬರೀ ಮನೆ ಕಟ್ತೀವಿ, ರೋಡ್ ಕಟ್ತೀವಿ, ನಮ್ಮನ್ನ ಕಟ್ಟೋರು ಅವ್ರ. ನಮ್ಮನ್ನ ಎಲ್ಲ ಹಿಂದಿನ ಕಟ್ಟೋರ ಟೀಚರ್ಗಳು. ಇವತ್ತು ಇನ್ನೊಂದು ವಿಶೇಷ ಹೇಳ್ತೇವೆ, ಒಂದು 15-20 ವರ್ಷದಿಂದ ನಮ್ಮ ವಿನಾ ತುಪ್ಪದವರು ಮನೆಯವರು ನಮ್ಮ ಕಲಿ ವಿದ್ಯಾಸ ಎಲ್ಲ ಕೂಡ ಆಫೀಸರ್ ಇದ್ದರು. ಅವ್ರು ಟೀಚರ್ ಆಗಿ ನಮಗೂ ಟೀಚ್ ಮಾಡ್ಯಾರ. ಸ್ಟೇಜ್ ಮೇಲೆ ಹತ್ತಿ ಮಾತಾಡೋದು ಕಲ್ಸ್ಯಾರ ಅವರು. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನಮ್ಮಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದ್ರಲ್ಲಿ ಏನೋ ಮಾಡೋದ್ರಲ್ಲಿ ಆಕ್ಟಿವಿಟಿಗೆ ನಮ್ಮ ವಿನಾ ತುಪ್ಪದವ್ರು ಬಂದು ನಿಂತು ನಮ್ಮ ಸಣ್ಣ ಊರಲ್ಲಿ ಹಿಂಗಿಲ್ಲ ಎಲ್ಲ ಕರೆಸಿಲ್ಲ ಆ ಟ್ರೈನಿಂಗ್ ಕೊಟ್ಟಾರ. ಅದಕ್ಕೆ ಮೊದಲು ಹಾಕೊಂಡ್ಬಿಟ್ಟು ಮೇಡಮ್ ಅಂದ್ರೆ ಏನಾಗುತ್ತೆ, ಆಮೇಲೆ ಜನ ಸಂಬಳ ನಮ್ಮ ಜನ ಅನ್ನಕತ್ರು, ಈ 10 ಜನ ಭಾಳ ಮಂದಿ ಆಕೈತಿ ಹಂಗೆ ಹಿಂಗೆ ಅನ್ನಕ. ನಾ ಅಂದೆ ಭಾಳ ಜನ ಟೈಮಿಂಗ್ ಬಗ್ಗೆ ಬಂತು, ಎಷ್ಟು ಟೈಮ್ ಮಾಡೋ, ಮುಂಜಾನೆ ಮಾಡೋ, ಮಧ್ಯಾಹ್ನ ಮಾಡೋದು ಮಾಡೋದು. ನಾ ಅಂದೆ ಎಲ್ಲರೂ ಮೂರು ಟೈಮ್ ಹೋಗಿ ಸಾಯಂಕಾಲ ಮಾಡೋದು, ಸಾಯಂಕಾಲ ಮತ್ತೆ ಲಘು ಹೋಗೋದು ಬೇಡ. ನಾ ಅಂದೆ ಒಂದು ಅಷ್ಟು 10 ಮಂದಿಗೆ ಮಾತಾಡಕ್ ಹೋದ್ರೆ ಮೊದಲು ಟೀಚರ್ಗಳು ಒಬ್ಬೊಬ್ರು 10 ದಿವಸ ಮಾತ್ರ ಟೈಮ್ ಎಷ್ಟಾಕೈತಿ ವಿಚಾರ ಮಾಡಕ್. ನಾ ಅಂದೆ 2 ನಿಮಿಷ ಟೈಮ್ ಇಡಲು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತೈತಿ, 1.5 ತಾಸು ಮುಸುರು ಅಂತೇಳಿ ಅಜೆಂಡನ ತಯಾರು ಮಾಡಿದೆ. ಅಜೆಂಡಾ ಪ್ರಿಪೇರ್ ಮಾಡಿ 2 ನಿಮಿಷ ಇದಕ್ಕೆ 2 ನಿಮಿಷ ಇದಕ್ಕೆ ಇದೆಲ್ಲ ಹಾಕಿಟ್ಟೆ ಇಟ್ಟು ಸೈಡ್. ಅದಕ್ಕೆ ಎದಕ್ಕಂದ್ರೆ ಲೇಟ್ ಆದ್ರೂ ನನಗೇನು ವಿಚಾರ ಮಾಡಿದೆ, ಯಾರು ಮನೆಗೆ ಹೋಗಿ ಅಡಿಗೆ ಮಾಡೋದಿಲ್ಲ. ಎಲ್ಲವೂ ನಮ್ಮ ಅಸೋಸಿಯೇಷನ್ ಇಂಜಿನಿಯರ್ಸ್ ಹೇಳಿದೆ, ಮತ್ತೆ ಎಲ್ಲ ಟೀಚರ್ಗಳು ಹೇಳಿ, ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬರ್ರಿ, ಮನೆಗೆ ಹೋಗಿ ಅಡಿಗೆ ಮಾಡೋದೆಲ್ಲ ಇಟ್ಕೊಬೇಡ, ಆರಾಮ್ ಊಟ ಮಾಡೋ. ಇವತ್ತು ಇಂಜಿನಿಯರ್ಸ್ ಕೂಡ ನೀವು ಒಂದು ಸಮ್ಮೇಳನ ಮಾಡ್ಕೊಂಡು ಹೋಗೋಣ, ಇಟ್ಸ್ ಗೆಟ್ ಟುಗೆದರ್ ವಿತ್ ಇಂಜಿನಿಯರ್ಸ್. ಈ ಒಂದು ಪ್ಲಾನ್ ಇಟ್ಕೊಂಡು ಮಾಡಿದ್ವಿ. ಇದಕ್ಕೆ ನಾವೆಲ್ಲ ಬಂದಿದ್ದು ಧನ್ಯವಾದ ಒಂದೇ ಹೇಳ್ತೀನಿ. ಈಗ ಟೀಚರ್ಸ್ ಡೇಗೆ ನಮ್ಮ ಗೋಪಿನಾಥ್ ಸರ್ ಹೇಳಿದ್ರು, ಅವರು ಪೇರೆಂಟ್ಸ್ ಟೀಚರ್, ಅವರು ಟೀಚರ್. ಶಶಿಧರ್ ನರೇಂದ್ರ ಅವ್ರನ್ನ ಯಾಕೆ ನಾ ಇಲ್ಲಿ ಕರೆದೆ ನಿಮ್ಗೆ ಗೊತ್ತಾಗಿರ್ಬೇಕು. ಈಗ ಯಾಕೆ ಕರೆದಿರ ಅಂತೇಳಿ ಅವ್ರ ಮಾತುಗಳು ಕಿವ್ಯಾಗೆ ಟಿಂಪ ಕೂತು ಕೇಳ್ತಾವ ಅಂದ್ರೆ ಆ ರೇಡಿಯೋಕ್ಕೆ ಹೋಗಿಲ್ಲ ಇದ್ದಂಗೆ ಅವರು ಕೂಡ ಒಂದ್ 2-3 ಪ್ರೋಗ್ರಾಮ್ನ ನಾನು ಕರೆದ್ರೆ ಗೆಸ್ಟ್ ಆಗಿ ಕೂತಿದ್ನಿ. ಅವ್ರ ಮಾತಾಡೋ ಕೇಳ್ತಾ ಯಾಕೆ ಬಂತ ಅರುಣ್ ಶಿವನ್ ಬಾಜಿ ಕೂತಿದ್ದ, ಈ ಸಲ ನಮ್ಮ ಟೀಚರ್ ಡೇಗೆ ಸರ್ನ ಕರೀಣ ಅಂತೆ. ಯಾಕಂದ್ರೆ ಅಷ್ಟು ಚಂದ ಮಾತಾಡ್ತಾರ್ರಿ. ಯಾಕಂದ್ರೆ ಬರೀ ನಾವು ಟೆಕ್ನಿಕಲಿ ನಾವು ಮಾತಾಡೋದಕ್ಕಿಂತ ಈ ಟೀಚರ್ ಇಂಥವ್ರೊಳಗ ಅವ್ರೊಬ್ಬ ಗುರುಗಳ, ಯಾಕಂದ್ರೆ ಅವ್ರು ಬಹಳ ಮಂದಿ ಕಲಿತಾರೆ, ಬರೀ ಮಾತಿಂದ ಕಲಿತೀವಿ ನಾವೆಲ್ಲರೂ. ಅದಕ್ಕೆ ಅವರು ಕರೆದಿವಿ. ಇಷ್ಟ ಹೇಳ್ತೀನಿ, ನೆಕ್ಸ್ಟ್ ಬರೋ ವರ್ಷವರೆಗೂ ಇದೇ ರೀತಿ ಮಾತಾಡ್ಸೋಣ, ಒಬ್ಬರು ನೇಷನ್ ಬಿಲ್ಡರ್ ಆಗೋಣ, ಇನ್ನೂ ಚೆನ್ನಾಗಿ ಮಕ್ಕಳನ್ನ ಮುಂದೆ ಅವೆಲ್ಲ ಹೊಂಟಿದ್ರೆ. ಯಾಕಂದ್ರೆ ಐನೋ ಇವರು ಪೇನ್, ಯಾಕಂದ್ರೆ ನಾವು ಶಾಲೆ ಕಲಿಬೇಕಾದ್ರೆ ಏನಿತ್ತು ಈಗಿಂದ ಬೇರೆ ಆಯ್ತು. ಮ್ಯಾಥಮೆಟಿಕ್ಸ್ ಟೀಚರ್ ಮನಿ ಕಡೆ ಆಗ್ತಿದೆ ಮೇಡಮ್ ಏನೋ ಅಂದಾಗ ಅವ್ರು ಹೇಳಿದ್ರು ನಂಗೆ, ಈ ಹಿಂಗೇನಕ್ಕೆ ನಂಗೆ ಗೊತ್ತಿರಲಿಲ್ಲ ಸ್ಟೋರಿ. ಅವ್ರಂದ್ರು, ಸರ್ ನಮ್ದು ಕಲಸೋಕ್ಕಿಂತ ಹುಡುಕಿಂತ ಮುಸಾಫರೆ ಭಾಳ ಐತ್ರಿ. ಅದ್ರ ಅವ್ರು ಹುಡುಗರು ಬಂದಿಲ್ಲ ಅಂದ್ರೆ ಅವ್ರು ಯಾಕೆ ಬಂದಿಲ್ಲ, ಅವ್ರು 2 ವರ್ಷ ಬರಲ್ಲ ಆಜು ಬಾಜು ಮನೆಯವ್ರು ನಮ್ಮ ಕರ್ಕೊಂಡ್ ಬರ್ಬೇಕಂತ. ಇವೆಲ್ಲ ಕತೆ ಕೇಳ್ಬಿಟ್ಟೆ ಟೀಚರ್ ನಾವು ಇಟ್ಸ್ ನಾಟ್ ಈಸಿ ಜಾಬ್. ಸೊ ಇಂಥ ಪೇನ್ಫುಲ್ ಜಾಬ್ ಮಾಡಾಕತ್ತೀರಿ, ದಯವಿಟ್ಟು ಎಲ್ರಿಗೂ ನಿಮ್ ಟೀಚರ್ಗಾಗಿ ರಿಯಲಿ ಕಾಂಗ್ರಾಚುಲೇಷನ್. ಇಂಥ ಪೇನ್ ತಗೊಂಡು ಮಕ್ಕಳನ್ನ ರೂಪ ಮಾಡ ಜೀವನ ಬರೆಯಾಕತ್ತೀರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಟೀಚರ್ಗಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ನಾನು ಮಾತು ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ 2 ವಿಶೇಷತೆಗಳನ್ನು ಈ ಸರಿ ನಾವು ಅಳವಡಿಸ್ಕೊಂಡ್ವಿ. ಮೊದಲನೇ ವಿಶೇಷತೆ ಏನು ಅಂತಂದ್ರೆ, ಎಲ್ಲರೂ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರ ಆಜ್ಞೆ, ಕನ್ನಡದಲ್ಲಿ ಮಾತಾಡಬೇಕು. ಇನ್ನೊಂದು ಅವ್ರು ನನಗೆ ಕಾಲ್ ಮಾಡಿದ್ರು, ಒಂದು 3 days ಬಿಫೋರ್ ಹ್ಯಾಡ್ ಕಾಲ್ಡ್ ಮೀ. ಹಿ ಟೋಲ್ಡ್ ಮೀ ವಿಲ್ ಫೆಲಿಸಿಟೇಟ್ ದಿಸ್ ಇಯರ್, ವಿಲ್ ಫೆಲಿಸಿಟೇಟ್ ಇನ್ ಅ ಲಾರ್ಜ್ ನಂಬರ್ ಆಫ್ ಟೀಚರ್ಸ್. ವಿದೌಟ್ ಲಿಸ್ನಿಂಗ್ ಟು ಹಿಮ್ ಐ ಸೈಡ್ ನೋ. ಮೊಟ್ಟ ಮೊದಲಿಗೆ ಬೇಡ ಅಂಥೇಳಿ ನಾನು ಹೇಳಿದೆ.
ಹೇಳಿದ ಕೂಡಲೇ ಅವ್ರು ಮತ್ತು ಅವ್ರಿಗೆ ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಐತಿ. ಆ ಪೇಷನ್ಸ್ನೇ ನಾನು ಹೇಳಿದ್ರಿ, ಇಲ್ಲ ನಾವು LKG ಇಂದ PhD ವರೆಗೂ ಎಲ್ಲರನ್ನೂ ಸನ್ಮಾನ ಮಾಡೋಣ. ಈ ಸಾರಿ ಎಲ್ಲ ವಿಭಾಗದಿಂದ, ವಿವಿಧ ವಿಭಾಗಗಳಿಂದ ಆ ಟೀಚರ್ಸ್ಗಳನ್ನು ಆಯ್ಕೆ ಮಾಡಿ ಇಲ್ಲಿ ಕರೆದು ಸನ್ಮಾನಿಸುವುದರಿಂದ ಆ ಸನ್ಮಾನಕ್ಕೂ ಒಂದು ಮೆರುಗು ಬಂದಿದೆ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮದ ಕೊನೆಯ ಹಂತ ಆಗಿರೋದ್ರಿಂದ ಯಾರಿಗೂ ಇನ್ನು ಪೇಷನ್ಸ್ ಚೆಕ್ ಮಾಡೋದಿಲ್ಲ, ನಾನು ನೇರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗೋಪಿನಾಥ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಇನ್ನೊಬ್ಬ ಅತಿಥಿಗಳಾಗಿ ಬಂದಿರತಕ್ಕಂಥ ಶಶಿಧರ್ ನರೇಂದ್ರ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ನಮಗೆಲ್ಲ ಪ್ರೇರೇಪಿಸಿದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಬಾಗೇವಾಡಿ ಅವರಿಗೂ ಧನ್ಯವಾದಗಳನ್ನು. ಈ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ತಮ್ಮ ಶ್ರಮವನ್ನು ವ್ಯಯಿಸ್ತಕ್ಕಂಥ ಇಬ್ಬರು ವಿಶೇಷ ವ್ಯಕ್ತಿಗಳು ಯಾರು ಅಂದ್ರೆ, ಒಬ್ಬರು ದಾಮೋದರ ಹೆಗಡೆ ಅವರು, ಇನ್ನೊಬ್ಬರು ಪವನ್ ಬೆಡ್ಗೇರಿ ಅವರು. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು. ಈ ಕಾರ್ಯಕ್ರಮಕ್ಕೆ ನಮಗೆ ಇನ್ನೊಂದಿಬ್ಬರು ಹಿರಿಯರಿದ್ದಾರೆ. ಒಬ್ಬರು ಸಂಜಯ್ ಕಪೂರ್ ಅವರು, ಇನ್ನೊಬ್ಬರು ವಿಜೇಂದ್ರ ಪಾಟೀಲ್ ಅವರು. ಇವರು ನಮ್ಮ ಕಾರ್ಯಕ್ರಮದ ಮಾರ್ಗದರ್ಶನ ನೀಡಿ ಈ ರೀತಿ ಕಾರ್ಯಕ್ರಮ ಮಾಡಿದೆ ಅಂತೇಳಿ ನಮಗೆ ತಿಳಿಸಿಕೊಟ್ಟು ಅದರ ಭದ್ರ ಬುನಾದಿಯನ್ನು ಹಾಕಿಬಿಟ್ಟಿರ್ತಕ್ಕಂಥ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನ ಒಪ್ಪಿಕೊಂಡು, ನಮ್ಮ ಆಹ್ವಾನವನ್ನು ಒಪ್ಪಿಕೊಂಡು ಸನ್ಮಾನ ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ಟೀಚರ್ಸ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಇಂಜಿನಿಯರ್ಸ್ ಮತ್ತು ಇಂಜಿನಿಯರ್ಸ್ ಬಳಗ ಅವರ ಫ್ಯಾಮಿಲಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯ ನಮ್ಮ ಮೀಡಿಯಾ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಎಲ್ಲ ಒಂದು ಮೀಡಿಯಾ ಮಿತ್ರರಾಗಿರ್ತಕ್ಕಂಥ ನದಾಫ್ ಅವರಿಗೆ ಒಂದು ಹೂ ಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮದ ಅಂತಿಮ ಇದನ್ನು ತಲುಪೋಣ.